ಎಲ್ಲರಿಗೂ ನಿಮ್ಮ ಪ್ರೀತಿಯ ಕುಮಾರಿ ಭುವಿ ಸಜಂಗತೆ ಮಾಡುವ ನಮಸ್ಕಾರಗಳು. ಗೂಗಲ್ ಮೀಟಿನ ಈ ವೇದಿಕೆಯಲ್ಲಿ ಆಯೋಜನೆಯಾಗಿರುವ ಕರಾಡ ವಿಶ್ವ ವೆಬಿನಾರ್ ಸರಣಿಯ 33ನೆಯ ದಳಕ್ಕೆ ಇಲ್ಲಿ ನಮ್ಮೊಡನೆ ಸೇರಿರುವ ಸಮಾಜದ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ನಮಸ್ಕಾರ ಮತ್ತು ಆತ್ಮೀಯ ಸ್ವಾಗತ. ವಿಡಿಯೋ ಮತ್ತು ಆಡಿಯೋ ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮೊಂದಿಗೆ ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಇನ್ನು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ವಿದ್ಯುಕ್ತವಾಗಿ ಸರ್ವವಂದ್ಯನ ನಾಮ ಸಂಕೀರ್ತನೆ. ಮಂಗಳಕರ ಮಂತ್ರಾಲಯವಾಸಂ, ಮಂಗಳಕರ ಮಂತ್ರಾಲಯವಾಸಂ, ಸುರುಚಿರಚೇಲಂ ಧೃತಮಣಿಮಾಲಂ, ಸುರುಚಿರಚೇಲಂ ಧೃತಮಣಿಮಾಲಂ, ರಾಘವೇಂದ್ರಯತಿ ರಾಜಂ ಭಜಮನ ತುಂಗಾ ತೀರವಿರಾಜಂ, ಕರಧೃತದಂಡ ಕಮಂಡಲಮಾಲಂ, ಕರಧೃತದಂಡ ಕಮಂಡಲಮಾಲಂ, ಶೃಂಗಾರಾಜಿತಹಾಸಂ, ಶೃಂಗಾರಾನನ ರಾಜಿತಹಾಸಂ, ರಾಘವೇಂದ್ರಯತಿ ರಾಜಂ ಭಜಮನ ತುಂಗಾ ತೀರವಿರಾಜಂ, ಭಜಮನ ರಾಘವೇಂದ್ರಯತಿ ರಾಜಂ ಭಜಮನ ತುಂಗಾ ತೀರವಿರಾಜಂ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇಂದಿನ ನಿತ್ಯ ಪಂಚಾಂಗವನ್ನು ನಮ್ಮೆದುರು ಪ್ರಸ್ತುತಪಡಿಸುತ್ತಿರುವವರು ಶ್ರೀಯುತ ನಾಗರಾಜ ಉಪ್ಪಂಗಳ. ರಾಜಜ್ಜ, ಇಂದಿನ ಪಂಚಾಂಗ ಓದಲು ವಿನಂತಿ. ಧನ್ಯವಾದಗಳು. ನಿಮಗೆಲ್ಲರಿಗೂ ಕೂಡ ಕ್ಯಾಲೆಂಡರ್ ವರ್ಷ 2026 ಶುಭ ಹಾರೈಕೆ. ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು, ಪುಷ್ಯ ಮಾಸ, ಕೃಷ್ಣ ಪಕ್ಷ. ಇಂದು ಸಪ್ತಮಿ, ಸ್ಥಿರವಾಸರ ಹಾಗೂ ಶುಭ ದಿನ ಕೂಡ. ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ದಿನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಭೂವಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು ರಾಜಜ್ಜ. ಇಂದಿನ ಕಾರ್ಯಕ್ರಮದ ಅತಿಥಿ ಶ್ರೀಯುತ ನಿತ್ಯಾನಂದ ಪಟ್ರೆ. ಅವರ ಪರಿಚಯವನ್ನು ಈ ಗೂಗಲ್ ಮೀಟ್ ವೇದಿಕೆಯ ಕಾರ್ಯಕ್ರಮದಲ್ಲಿ ನೆರೆದಿರುವ ಸಮುದಾಯದ ಎದುರು ಮಾಡಬೇಕೆಂದು ಶ್ರೀಯುತ ಪ್ರಶಾಂತ ಕಯಂಪಾಡಿ ಇವರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಭೂವಿ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ನಿತ್ಯಾನಂದ ಪಡ್ರೆ ನಮ್ಮೆಲ್ಲರ ಪ್ರೀತಿಯ ನಂದಣ್ಣ. ಇವರ ಕಿರು ಪರಿಚಯ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಪಡ್ರೆ ಗ್ರಾಮದ ಸಜಂಗದ್ದೆ ನಾರಾಯಣ ಭಟ್ ಗಿರಿಜಾ ದಂಪತಿಯ 3ನೆಯ ಮಗನಾಗಿ ನವೆಂಬರ್ 11, 1957 ಜನನ. ಸ್ವರ್ಗ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ, ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ PUC ಹಾಗೂ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ BCom ಪದವಿ. ಸುಮಾರು 3.5 ದಶಕಗಳ ಕಾಲ ಉದಯವಾಣಿಯ ಸಂಪಾದಕೀಯ ವಿಭಾಗದ ವಿವಿಧ ಡೆಸ್ಕ್ಗಳಲ್ಲಿ ಕೆಲಸ ಮಾಡಿದ ಅನುಭವ. ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ಖ್ಯಾತರಾಗಿದ್ದ ಹಿರಿಯ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯ, ಈಶ್ವರಯ್ಯ, ಎನ್ ಗುರುರಾಜ ಮುಂತಾದವರ ಮಾರ್ಗದರ್ಶನ, ಉದಯವಾಣಿಯಲ್ಲಿ ಸುದ್ದಿ ಭಾಷಾಂತರವೂ ಸೇರಿದಂತೆ ಸಂಪಾದಕೀಯ ಪುಟದ ನಿರ್ವಹಣೆ, ಆಗಾಗ ಪ್ರಕಟವಾಗುತ್ತಿದ್ದ ವಿಶೇಷ ಪುರವಣಿಗಳು ಹಾಗೂ ಸಾಪ್ತಾಹಿಕ ಪುರವಣಿ ವಿಭಾಗದ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಅನುಭವ. ಅಂದಿನಿಂದ ಇಂದಿನವರೆಗೆ ಪತ್ರಿಕೆಯಲ್ಲಿ ಪ್ರತಿದಿನ ಪ್ರಕಟವಾಗುತ್ತಿರುವ ಪದ ಸಂಪದದ ರಚನೆ ಹಾಗೂ ಪ್ರಸ್ತುತಿ ಇವರದ್ದು. ಉದಯವಾಣಿ ಬಳಗದ ಪತ್ರಿಕೆಗಳಲ್ಲಿ ಇವರ 1000ಕ್ಕೂ ಹೆಚ್ಚು ಲೇಖನಗಳು ಪ್ರಕಟ. ಇವರ ಇತರ ಆಸಕ್ತಿಗಳು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ವ್ಯಕ್ತಿತ್ವ ವಿಕಸನ ಶಿಬಿರ ನಡೆಸುವುದು,
ಪರೀಕ್ಷಾ ತಯಾರಿ ಬಗ್ಗೆ ತಿಳಿ ಹೇಳುವುದು ಮತ್ತು ಬರವಣಿಗೆ ಕಮ್ಮಟಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳುವುದು. ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಸಂಬಂಧಿಸಿದ ತರಬೇತಿಗಳಲ್ಲಿ ವಿಶೇಷ ಆಹ್ವಾನದ ಮೇರೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಉಪನ್ಯಾಸಗಳನ್ನು ನೀಡಿದ್ದಾರೆ. ಸುಮಾರು 4 ದಶಕಗಳ ಕಾಲ ಬಿಡುವಾದಾಗೆಲ್ಲ PUCಯ ಕಾಮರ್ಸ್ ಮತ್ತು BCom ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ವಿಷಯದಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಇವರ ಕೃತಿ ಪ್ರಕಟಣೆ ಕಾಂತಾವರ ಕನ್ನಡ ಸಂಘದಿಂದ ಪ್ರಕಟಗೊಂಡ ಕಲಾಚಿಂತಕ ಈಶ್ವರಯ್ಯ ಹೆಸರಿನ ಕೃತಿ. ಇವರಿಗೆ ಕೃಷಿಗೆ ಸಂಬಂಧಿಸಿದ ಸಂದರ್ಶನ, ಲೇಖನಗಳು, ಪುಸ್ತಕ ವಿಮರ್ಶೆಯಲ್ಲಿ ಹೆಚ್ಚು ಒಲವು. ಇವರ ಸಾಧನೆಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನರಸಿ ಬಂದಿವೆ. ಇವುಗಳಲ್ಲಿ ಕೆಲವು ಇಂತಿವೆ. ರೋಟರಿ ನ್ಯೂಸ್ ಟ್ರಸ್ಟ್ ಚೆನ್ನೈ ಇವರಿಂದ ಪತ್ರಿಕಾ ರಂಗದ ಸಾಧನೆಗಾಗಿ ಅವಾರ್ಡ್ ಆಫ್ ಎಕ್ಸಲೆನ್ಸಿ ಪ್ರಶಸ್ತಿ, ಬ್ರಹ್ಮಾವರ SMS ಇಂಗ್ಲಿಷ್ ಮೀಡಿಯಂ ಶಾಲೆಯಿಂದ ಪತ್ರಿಕೋದ್ಯಮ ಸೇವೆಗಾಗಿ ಪುರಸ್ಕಾರ, ಕಾಂತಾವರ ಕನ್ನಡ ಸಂಘ ಮತ್ತು ಹಲವು ಸಂಘ ಸಂಸ್ಥೆಗಳಿಂದ ಗೌರವಾರ್ಪಣೆ, ಉಪಾಧ್ಯಾಯ ಮೂಡುಬೆಳ್ಳೆ ಕಲಾ ಪ್ರತಿಷ್ಠಾನದಿಂದ ಉಪಾಧ್ಯಾಯ ಸಮ್ಮಾನ್ ಹೆಸರಿನ ರಾಜ್ಯ ಮಟ್ಟದ ಪ್ರಶಸ್ತಿ, ನಿವೃತ್ತ ಶಿಕ್ಷಕಿಯಾದ ಪತ್ನಿ ಶ್ಯಾಮಲಾ, ಮಕ್ಕಳು ಮೊಮ್ಮಕ್ಕಳೊಂದಿಗೆ ಮಣಿಪಾಲದ ಗಿರಿಜಾ ನಿವಾಸದಲ್ಲಿ ವಾಸ, ನಗುಮೊಗದ ಬಾಯ್ತುಂಬ ಮಾತಾಡುವ ಸಹೃದಯಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಂದಣ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಶಾಂತ್ ದೊಡ್ಡಪ್ಪ. ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಪತ್ರಿಕೋದ್ಯಮ ರಸಪ್ರಸಂಗಗಳು ಎನ್ನುವ ಅಪರೂಪದ ನೈಜ ರಸಾನುಭವಗಳ ಕುರಿತು ಸುಮಾರು ಮುಂದಿನ 40 ನಿಮಿಷಗಳ ಕಾಲ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ತಮ್ಮ ಪತ್ರಿಕೋದ್ಯಮದ ಅನುಭವಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ಶ್ರೀಯುತ ನಿತ್ಯಾನಂದ ಪಟ್ರೆ. ನಂದಜ್ಜ, ಓವರ್ ಟು ಯು. ವೇದಿಕೆ ನಿಮ್ಮದು. ನಮಸ್ಕಾರ. ಪತ್ರಿಕೋದ್ಯಮದಲ್ಲಿ ಅಂದರೆ ಸಂಪಾದಕೀಯ ವಿಭಾಗದಲ್ಲಿ, ಅದರಲ್ಲೂ ಉದಯವಾಣಿಯಲ್ಲಿ ಅವಿರತವಾಗಿ 30-35 ವರ್ಷ ಕೆಲಸ ಮಾಡಿದ ನಾನು ನನ್ನ ಆ ಸಂಸ್ಥೆಯ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಪತ್ರಿಕೆ ಸೇರುವಾಗ ಒಂದು ಕುತೂಹಲ ಇತ್ತು. ಇದಕ್ಕೆ ಪತ್ರಿಕೆಗೆ ಸುದ್ದಿ ಯಾರು ಕೊಡ್ತಾರೆ ಅಂತ. ನಾನು ಅಲ್ಲಿ ಸೇರುವಾಗ ನನಗೆ ಗೊತ್ತಾಯಿತು, ಇದು 35-45 ವರ್ಷ ಹಿಂದೆ, ಅಂದರೆ ನಾನು ರಿಟೈರ್ ಆಗಿ 10 ವರ್ಷ ಆಯಿತು. ಅಲ್ಲಿಗೆ ಪತ್ರಿಕೆಗೆ ಸುದ್ದಿ ಕೊಡುವವರು ಅಂದ್ರೆ PTI, UNI ಸುದ್ದಿ ಸಂಸ್ಥೆಗಳು, ಇನ್ನೊಂದು ನಮ್ಮ ವರದಿಗಾರರು ಎಲ್ಲೆಲ್ಲಿ ಇದ್ದಾರೋ ಅಲ್ಲಲ್ಲಿ, ಮತ್ತೊಂದು ಯಾವ ಸಂಸ್ಥೆಯವರು ಕಾರ್ಯಕ್ರಮ ಮಾಡ್ತಾರೋ ಅವರು ನಮಗೆ ಸುದ್ದಿಯನ್ನ ಅವರ ಲೆಟರ್ ಹೆಡ್ಡಿನಲ್ಲಿ ಅಥವಾ ಹೀಗೆ ಬರೆದು ಕಳಿಸೋದು. ಇದು 3 ಮೂಲಗಳು ಪತ್ರಿಕೆಗೆ ಸುದ್ದಿ ಬರುವ ಅವತ್ತಿನ ದಿನಗಳಲ್ಲಿ. ಇದು 3 ಮೂಲಗಳು. ಇದು ಅದನ್ನು ತಿಳ್ಕೊಂಡು ನಾನು ಕೆಲಸಕ್ಕೆ ತೊಡಗಬೇಕು ಅಂದ್ರೆ ನನಗೆ ಇನ್ನು ಕನ್ಫರ್ಮೇಶನ್ ಆಗುವ ಮೊದಲು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಅವರು ಮ್ಯಾಗಝಿನ್ ನೋಡ್ತಿದ್ರು, ಬನ್ನಂಜೆ ರಾಮಾಚಾರ್ಯರು ಅವರು ಸಂಪಾದಕೀಯ ಪುಟ ನೋಡ್ತಿದ್ರು. ಅವರಿಗಿಬ್ಬರಿಗೆ ನಾನು ಸಹಾಯಕನಾಗಿ ಕೆಲಸ ಮಾಡಬೇಕಿತ್ತು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ, ಅಂದ್ರೆ ಒಂದು 2 ಗಂಟೆಯವರೆಗೆ ಬನ್ನಂಜೆ ರಾಮಾಚಾರ್ಯರು ಸಂಪಾದಕೀಯ ಪುಟದ ಕೆಲಸ, ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯರು ಬರ್ತಿದ್ರು, ಅವರ ಮ್ಯಾಗಝಿನ್ನ ಲೇಖನಗಳ ಆಯ್ಕೆಗೆ ಸಹಾಯ ಮಾಡುವುದು, ಹೀಗೆಲ್ಲ. ಇದು ಬೆಳಗ್ಗೆ ನನಗೆ ಇನ್ನೊಂದು ಕೆಲಸ ಇತ್ತು. ಪೋಸ್ಟ್ ಬರ್ತದೆ ಉದಯವಾಣಿಗೆ, ಅದನ್ನೆಲ್ಲ ನಾನು ಓಡಿಬೇಕು. ಓಡಿದು ಯಾವ ಲೆಟರ್ ಅಂತ ಎಲ್ಲ ಬೈಫರ್ಕೇಶನ್ ಮಾಡಬೇಕು, ವಿಂಗಡಣೆ ಮಾಡಬೇಕು. ಹಾಗೆಲ್ಲ ಕೆಲವರು ಬರೆಯುವುದು ಟು ದ ಆಡಿಟರ್ ಅಂತ, ಟು ದ ಎಡಿಟರ್ ಹೋಗಿ ಟು ದ ಆಡಿಟರ್ ಅಂತ. ಹಾಗೆಲ್ಲ ನನಗೆ ನನ್ನ ಸೋದರ ಮಾವ ನಾರಾಯಣ ಶರ್ಮರು ನೆನಪಾಗೋದು. ಯಾಕಂದ್ರೆ ಅವರಿಗೆ ನಾನು BCom ಕಲಿಯುವಾಗ ಒಬ್ಬ ಆಡಿಟರ್ ಆಗಬೇಕು ಅನ್ನುವ ನೆಲೆಯಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಮತ್ತು ನನ್ನನ್ನು ಕಲಿಸಲಿಕ್ಕೆ ನೋಡಿದವರು. ನಾನು ಮನಸ್ಸಿನಲ್ಲೇ ಗ್ರಹಿಸ್ತಿದ್ದೆ, ಆಡಿಟರ್ ಆಗುವುದು ಒಳ್ಳೆಯದು, ಆದ್ರೆ ಒಂದೆರಡು ಪರೀಕ್ಷೆಗಳಿಗೆ ಕೂತು ಆಗಲಿಕ್ಕೆ ಕಷ್ಟಪಟ್ಟೆ. ನಾನು ಆಡಿಟರ್ ಆಗಲಿಲ್ಲ. ಎಡಿಟರ್ ಕಾರ್ಯಾಲಯಕ್ಕೆ ಬಂದೆ. ನನಗೆ
ಆಗ ಈ ಒಂದು ರಾಮಾಯಣದ ಕಥೆ ನೆನಪಾಗೋದು. ಈ ಕುಂಭಕರ್ಣ ಅವನು ತಪಸ್ಸು ಮಾಡಿದಂತೆ ದೇವತೆಗಳನ್ನು ಜಯಿಸಬೇಕು ಅಂತ. ದೇವತೆಗಳನ್ನು ಜಯಿಸಬೇಕು ಅಂತ ಅವನು ನಿರ್ದೇವತ್ವ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡುವಾಗ ದೇವರಿಗೆಲ್ಲ ಗಡಗಡ ಆಯ್ತು. ಒಲಿದು ಬಿಟ್ರೆ ತಥಾಸ್ತು ಅಂದ್ರೆ ಎಂತ ವಿಚಿತ್ರ ಸಂಭವಿಸಿತು, ಹಾಗಾಗಬಾರದು ಅಂತ. ಆಗ ಸರಸ್ವತಿ ಹೇಳಿದ್ಲಂತೆ, ನಾನು ಅವನು ವರ ಕೇಳುವಾಗ ಅವನ ನಾಲಿಗೆಯಲ್ಲಿ ಕೂತುಕೊಳ್ತೇನೆ ಅಂತ. ಸರಿ, ಅವನು ದೇವರು ಒಲಿದ. ವರ ಕೇಳುವ ಹೊತ್ತಿನಲ್ಲಿ ಸರಸ್ವತಿ ಕುಂಭಕರ್ಣನ ನಾಲಿಗೆಯಲ್ಲಿ ಕೂತಲು. ನಿರ್ದೇವತ್ವ ಇದ್ದದ್ದು ನಿದ್ರಾವತ್ವ ಆಯ್ತಂತೆ. ಹಾಗೆ ನಾನು ತಮಾಷೆಗೆ ಹೇಳುವುದುಂಟು, ನಾನು ಆಡಿಟರ್ ಆಗಬೇಕು ಅಂತ ತಪಸ್ಸು ಮಾಡ್ತಿದ್ದೆ. ದೇವರು ಪ್ರತ್ಯಕ್ಷ ಆಗುವಾಗ ಎಡಿಟರ್ ಅಂತ ಬಂತು, ಹೋಗು ಮಣಿಪಾಲಕ್ಕೆ ಸೇರು ಉದಯವಾಣಿ ಹೇಳಿದ್ರು ಅಂತ. ಇದೊಂದು ನನ್ನ ತುಂಬಾ ಜನಕ್ಕೆ ಹೇಳುವ ಸಂಗತಿ. ನಾನು ಇದಾಗಿ ನನಗೆ ಎಲ್ಲ ವಿಷಯಗಳಲ್ಲಿ ಸೋದರ ಮಾವ ನಾರಾಯಣ ಶರ್ಮರು ತುಂಬಾ ಮಾರ್ಗದರ್ಶನ ಮಾಡಿದವರು. ಶಬ್ದಗಳ ವಿಷಯದಲ್ಲಿ ಇರಬಹುದು, ಇಂಥದ್ದು ಏನೇ ಆದರೂ ಅವರು ನಾರಾಯಣ ಶರ್ಮರು ಅದನ್ನು ತಿಳಿ ಹೇಳ್ತಿದ್ರು. ಈ ಸುದ್ದಿ ಬರುವಾಗ ಟೆಲಿಪ್ರಿಂಟರ್ ಅಲ್ಲಿ, ಆಗ ಅದು ಹಳೆ ಮೆಷಿನು, ರಾಮಾಚಾರು ಒಂದು ಮಾತು ಹೇಳಿದ್ರು, ಇದರಲ್ಲಿ ಕಣ 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 ಅಂತ ಶಬ್ದ ಬರುವಾಗ ನೀವು ಇಂಪಾರ್ಟೆಂಟ್ ನ್ಯೂಸ್ ಬರ್ತದೆ ಅಂತ ಅರ್ಥ. ನೀವು ಏನ್ ಮಾಡ್ಬೇಕಂದ್ರೆ ನನಗೆ ಫೋನ್ ಮಾಡಿ ಹೇಳ್ಬೇಕು, ನಾನು ಬರುವುದು 2:02 ಅದರ ಮೊದಲು ಅಂತ. ಒಂದ್ ದಿವಸ ಬೆಳಗ್ಗೆ ಬಹುಶಃ 1992 ಡಿಸೆಂಬರ್ 6 ಅದು ನನ್ನ ನೆನಪ ಪ್ರಕಾರ. ಅದು ವಿವಾದಾತ್ಮಕ ಬಾಬರಿ ಮಸೀದಿ ಕಟ್ಟಡ ಅಯೋಧ್ಯೆಯಲ್ಲಿ ನೆಲಸಮ ಆಗುವ ದಿನ. ಕಾರ್ಯಕರ್ತರು ಆ ವಿವಾದಾತ್ಮಕ ಕಟ್ಟಡವನ್ನ ಹತ್ತಿ ಪುಡಿ ಮಾಡ್ತಾ ಇದ್ದಾರೆ. ಎರಡೂ ಟೆಲಿಪ್ರಿಂಟರ್ಗಳಲ್ಲಿ ಅಂದ್ರೆ PTI ಯಲ್ಲಿ ಮತ್ತು ENI ಯಲ್ಲಿ ಜೋರು ಸದ್ದು ಬರ್ತಾ ಉಂಟು, ಕಣ 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 ಅಂತ. ನಾನು ಹತ್ತಿರ ಹೋಗಿ ನೋಡಿದೆ, ಒಂದು ಟೆಲಿಪ್ರಿಂಟರ್ ನಲ್ಲಿ ಬರ್ತಾ ಉಂಟು PTI ಯಲ್ಲಿ, ನಾವು ಕಟ್ಟಡವನ್ನು ಕರಸೇವಕರು ಕಟ್ಟಡವನ್ನು ಪುಡಿ ಮಾಡ್ತಾ ಇದ್ದಾರೆ, ಅದು ಕೆಲ ಭಾಗ ಉರುಳಿದೆ, ಮೇಲಿನಿಂದ ಗುಮ್ಮಟಕ್ಕೆ ಹತ್ತಿದ್ದಾರೆ, ಅದನ್ನು ಪುಡಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಇನ್ನೊಂದರಲ್ಲಿ ಬರ್ತಾ ಉಂಟು, ಬ್ರಿಡ್ಜ್ ದಾಟಿ ಆ ಕಡೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕಲ್ಯಾಣ್ ಸಿಂಗ್, ಆಗ ಮುಖ್ಯಮಂತ್ರಿ, ಅವನ ಸ್ಟೇಟ್ಮೆಂಟು, ಮತ್ತು ಯಾರು ಕೂಡ ಪೊಲೀಸರ ಬಂದೋಬಸ್ತ್ ಬಿಗಿಯಾಗಿದೆ ಅಂತ. ಒಂದರಲ್ಲಿ ಕರಸೇವಕರನ್ನ ಹತ್ತಿರ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ, ಇನ್ನೊಂದರಲ್ಲಿ ಆ ವಿವಾದಾತ್ಮಕ ಕಟ್ಟಡ ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ನಾನು ಈ ವಿಷಯವನ್ನು ರಾಮಾಚಾರ್ಯರಿಗೆ ಫೋನ್ ಮಾಡಿ ಹೇಳಿದೆ. ಆಗ ಅವರು ಕೇಳಿದ್ರು, ಈಗ ನೀವೇ ನಾಳೆ ಸುದ್ದಿಗೆ ಮುಖ್ಯ ಹೆಡ್ಡಿಂಗ್ ಕೊಡುವುದಾದ್ರೆ ಏನ್ ಕೊಡ್ತೀರಿ ನೀವು ಅಂತ. ಅಂದ್ರೆ ನಮ್ಮ ವರದಿಗಾರರು ಅಲ್ಲಿಲ್ಲ, ಈಗಿನ ಹಾಗೆ ಬೇರೆ ಸುದ್ದಿ ಮೂಲ ಇಲ್ಲ, PTI ENI ಏನ್ ಹೇಳಿತೋ ಅದನ್ನೇ ಬರಿಬೇಕು. ಆಗ ನಾನು ಹೇಳಿದೆ, ಅದು ತುಂಬಾ ಸುಲಭ ಸರ್, ಅಷ್ಟೇನು ಕಷ್ಟ ಇಲ್ಲ. ಏನು, ನಾವು ವಿವಾದಾತ್ಮಕ ಮಸೀದಿ ಕಟ್ಟಡ ಪುಡಿ ಮಾಡಿದ್ದೇವೆ, 2 ಡಾಟ್ ಹಾಕಿ ಕರಸೇವಕರು, ಕೆಳಗಡೆ ಕಟ್ಟಡದ ಹತ್ತಿರ ಹೋಗಲು ಬಿಡಲಿಲ್ಲ, 2 ಡಾಟ್ ಹಾಕಿ ಸರ್ಕಾರ. ಮತ್ತೆ ಉಳಿದದೆ ಅಂತ ಮತ್ತೆ ನೋಡ್ಕೊಳ್ಳಿ, ಪುರ್ಸೊತ್ತುಂಟಲ್ಲ. ಆ ಹೊತ್ತಿಗೆ ಅದೇ ಹಾಕಬಹುದಾಗಿತ್ತು. ಮರುದಿನ ಅದೇ ರೀತಿ ಹೆಡ್ಡಿಂಗ್ ಬಂತು. ನಾನು ಕೊಟ್ಟದ್ದಲ್ಲ, ಅದು ಅವರೇ ಅಂದಾಜು ಮಾಡಿಕೊಟ್ಟದ್ದಿರ್ಬೇಕು ರಾಮಾಚಾರ್ಯ. ಇನ್ನೊಂದು, ಇತ್ತೀಚೆಗೆ ನೋಡಿದ್ದು, ನಾನು ರಿಟೈರ್ ಆಗುವ ಹೊತ್ತಿಗೆ ಸ್ವಲ್ಪ ನಂತರವೋ ಗೊತ್ತಿಲ್ಲ, ಒಮ್ಮೆ ಪತ್ರಿಕೆಯಲ್ಲಿ ಬಂತು, ಮನಮೋಹನ್ ಸಿಂಗರು ವಿದೇಶ ಪ್ರವಾಸದಲ್ಲಿರುವಾಗಲೇ ತಮ್ಮ ಬರ್ತ್ಡೇ ಆಚರಿಸಿಕೊಂಡ್ರು ವಿಮಾನದಲ್ಲಿ ಅಂತ ಆಯ್ತು. ಮತ್ತೆ ಸ್ವಲ್ಪ ಇನ್ನೊಂದು, ನಾನು ಮರುದಿನ ನಮ್ಮ ಪತ್ರಿಕೆಯಲ್ಲಿ ಬಂತು ಮನಮೋಹನ್ ಸಿಂಗರು ಬರ್ತ್ಡೇ ಆಚರಿಸಿಕೊಂಡ್ರು ಅಂತ. ನಮ್ಮ ಈ ಕರ್ನಾಟಕದಲ್ಲಿ 6-7 ಪತ್ರಿಕೆಗಳು ಬೆಳಗ್ಗೆ ಪ್ರಿಂಟ್ ಆಗ್ತವೆ. ನಾನು 6 ಪತ್ರಿಕೆ ನೋಡಿದೆ. 3ರಲ್ಲಿ ಮನಮೋಹನ್ ಸಿಂಗರ ಬರ್ತ್ಡೇ ಅಂತ ಇದ್ರೆ, ಇನ್ನು 3ರಲ್ಲಿ ಮನಮೋಹನ್ ಸಿಂಗರ ಹೆಂಡತಿಯ ಬರ್ತ್ಡೇ ಅಂತ ಉಂಟು. ಅರೆ, ಇದು ಹೇಗೆ ಸಾಧ್ಯ ಅಂತ ಸುದ್ದಿಯ ಮೂಲಕ್ಕೆ ಹೋದ್ರೆ, ನಮಗೆ ಬಂದದ್ದು ಮನಮೋಹನ್ ಸಿಂಗರ ಬರ್ತ್ಡೇ ಅಂತಲೇ, ಎಲ್ಲರಿಗೂ ಬಂದದ್ದು ಹಾಗೆ. ಆದ್ರೆ ರಾತ್ರಿ 12 ಗಂಟೆಗೆ ಆ ಸುದ್ದಿ ಸಂಸ್ಥೆ
ಕಿಲ್ 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 ಅಂತ ಮೊದಲು ಕೊಟ್ಟ ಐಟಮ್ ಅನ್ನು ಹಾಕಬೇಡಿ, ಕಿಲ್ ಅಂತ ಹೇಳಿ ಹೊಸ್ತು ಸುದ್ದಿ ಕೊಟ್ಟಿತು. ಅದು ನೀವು ಮನಮೋಹನ್ ಸಿಂಗ್ರ ಹೆಂಡತಿಯ ಬರ್ತ್ಡೇ ಅಂತ. ಅಂದ್ರೆ ಒಂದೇ ವಿಷಯವನ್ನ ಸುದ್ದಿ ಸಂಸ್ಥೆಗಳು ಬೇರೆ ಬೇರೆ ರೀತಿ ಕೊಟ್ರೆ ಹೇಗೆ ತಾಪತ್ರಯ ಆಗತ್ತೆ ಅಂತ. 3 ಪತ್ರಿಕೆಯಲ್ಲಿ ಹಿಂದಿನ ಸುದ್ದಿಯೇ ಬಂತು, ಇನ್ನು 3 ಪತ್ರಿಕೆಯಲ್ಲಿ ಮತ್ತೊಂದು ಸುದ್ದಿ ಬಂತು, ಅವರ ಹೆಂಡತಿಯ ಬರ್ತ್ಡೇ ಅಂತ. ಇನ್ನು ಕೆಲವೊಮ್ಮೆ ನಾವು ನೇರ ನೋಡಿದ್ರು, ನಾನು ಕೆಲವೊಮ್ಮೆ ಕೇಳುವುದುಂಟು, ಈ ಟಿವಿ, ರೇಡಿಯೋ, ಪತ್ರಿಕೆಯಲ್ಲಿ ಯಾವುದು ಪವರ್ಫುಲ್ ಅಂತ ಮಕ್ಕಳ ಹತ್ರ ಹೀಗೆ ಹೋಗುವಾಗ ಎಲ್ರು ಪತ್ರಿಕೆ ಪವರ್ಫುಲ್ ಅಂತ ನನಗೂ ಒಂದು ಓಟು ಕೊಡ್ತಾರೆ. ಟಿವಿ ಪವರ್ಫುಲ್ ಅನ್ನುವರು ಇದ್ದಾರೆ, ಧಾರಾವಾಹಿ ನೋಡುವ ಹುಚ್ಚಿನವರು. ಆದ್ರೂ ಪತ್ರಿಕೆಗೆ ಕೆಲವೊಮ್ಮೆ ಓಟು ಕಮ್ಮಿ ಬಿದ್ದರೂ ನಾನು ಹೋಗಿದ್ದೇನಲ್ಲ ಅಷ್ಟು ದೂರ ಅಂತ ಹೇಳಿ ಸರ್ ಪತ್ರಿಕೆಯು ಪವರ್ಫುಲ್ ಹೇಳ್ತಾರೆ. ನಾನು ಬೇರೆ ಬೇರೆ ಇದಕ್ಕೆ ಉದಾಹರಣೆ ಕೊಡುವಾಗ ಒಬ್ಬ ಹುಡುಗ ಕೇಳಿದ, ಪತ್ರಿಕೆ ಪವರ್ಫುಲ್ ಅನ್ನುವುದಕ್ಕೆ ನೀವು ಒಂದು ಉದಾಹರಣೆ ಕೊಡಿ ಸರ್ ಅಂತ. ಏನು ಕೊಡುವುದು? ನನಗೆ ಪಕ್ಕ ನೆನಪಾಯಿತು, ಒಂದು ಇಂಗ್ಲೆಂಡ್ ವಿರುದ್ಧದ ಭಾರತ ಆಡಿದ ಒನ್ ಡೇ ಇರಬೇಕು ಮೋಸ್ಟ್ಲಿ. ಅಲ್ಲಿ ಆಗ ಇವ ಗಂಗೂಲಿ ಭಾರತದ ತಂಡದ ನಾಯಕ ಆಗಿದ್ದ. ನಮ್ಮ ಮನೆಯಲ್ಲಿ ನನ್ನ ಅಣ್ಣನ ಮಗ ಶ್ರೀಕಾಂತ ಮತ್ತೆ ನನ್ನ ಮಕ್ಕಳು, ಅವರಿಗೂ ಕ್ರಿಕೆಟ್ನ ಹುಚ್ಚು. ಅವರು ಈ ಟಿವಿ ಹಾಕಿದ್ರು, ಇವತ್ತು ಎಂತ ಆಗ್ತದೆ ನೋಡುವ ಅಂದ್ರು. ನಾನು 2-in-1 ಸ್ಕೀಮಿನ ಹಾಗೆ ಹತ್ತಿರವೇ ಚಾವಡಿಯಲ್ಲೇ ಚಾಪೆ ಹಾಕಿದೆ, ಒಳ್ಳೇದಿದ್ರೆ ಮ್ಯಾಚ್ ಎಳೀಲಿ, ಇಲ್ಲದಿದ್ರೆ ನಿದ್ರೆ ಎಳೀಲಿ ಅಂತ. ಅದರಲ್ಲಿ ಕೈಫ್ ಮತ್ತು ಯುವರಾಜ್ ಕಾಣ್ತದೆ. ಅದು 300 ಚಿಲ್ಲರೆ ರನ್ನನ್ನ ನಾವು ಸರಿಗಟ್ಟಬೇಕು. ಅವರು ಆಡ್ಲಿಕ್ಕೆ ಶುರು ಮಾಡಿದ್ರು, ಆಟದ ಗತಿ ತಿರುಗಿತು, ನಾವು ಗೆದ್ದೆವು. ಆ ಗೆದ್ದ ರಭಸಕ್ಕೆ, ಗೆದ್ದ ಖುಷಿಗೆ ನಮ್ಮ ಭಾರತ ತಂಡದ ನಾಯಕ ಗಂಗೂಲಿ ತನ್ನ ಬನಿಯನ್ನು ತೆಗೆದು ಹೀಗೆ ಬೀಸ್ತಾ ಈ ಅಂಗಣದ ಸುತ್ತ ಬಂದ. ಕೂಡ್ಲೆ ಶ್ರೀಕಾಂತ ನನ್ನಲ್ಲಿ ಕೇಳಿದ, ನಾವು ಗೆಲ್ಲಬೇಕಾದ್ದು ಸರಿ, ಗೆದ್ದದ್ದು ಸರಿ, ಆದರೆ ಇಡೀ ವಿಶ್ವವೇ ಈ ಪಂದ್ಯವನ್ನ ತುದಿಗಾಲಲ್ಲಿ ನಿಂತು ನೋಡುವಾಗ ನಮ್ಮ ಭಾರತ ತಂಡದ ನಾಯಕ ಒಬ್ಬ ಪಾಪೋಲಿ ಹಾಗೆ ಬನಿಯನ್ನು ತೆಗೆದು ಹೀಗೆ ಸುತ್ತು ಬರುವುದು ಸರಿಯೋ ಅಂತ. ನಾನು ಹೇಳಿದೆ, ನನಗೂ ಕಾಣ್ತದೆ ಇದು ಹೀಗೆ ಮಾಡಿದ್ದು ತಪ್ಪು, ಒಬ್ಬ ಸಭ್ಯನ ಹಾಗೆ ವ್ಯವಹರಿಸಬೇಕಿತ್ತು ಅವ ಅಂತ. ಮತ್ತೆ ನಾವು ಅವರು ಮತ್ತು ತುಂಬಾ ಹೊತ್ತು ನೋಡ್ತಿದ್ರು. ಆ ಶೀಲ್ಡ್ ಎಲ್ಲ ಕೊಟ್ಟಾದ ಮೇಲೆ ಯಾವತ್ತು 7 ಗಂಟೆ ಆಗಿ 7 ನಿಮಿಷ ಆಗಿ 7 ಸೆಕೆಂಡು ಆಗಿ 7 ಅಂತ ನಾನು 7 ಬಾರಿ ಹೇಳಿದ್ರು ಹೇಳದ ನಮ್ಮ ಶ್ರೀಕಾಂತ ಅವತ್ತು 5:15 ಎದ್ದ. ಮರುದಿನ ಎದ್ದ, ಫ್ರಂಟ್ ಡೋರ್ ತೆಗೆದ, ಪೇಪರ್ ತಂದ. ನಮ್ಗೆ 5:15 ಹೀಗೆ ಪೇಪರ್ ಬರ್ತದೆ. ಬಂದು ಪೇಪರ್ ಓದಿದ, ಮತ್ತೆ ಮಲಗಿದ. ನಾನು ಅವನ ಹತ್ರ ಕೇಳಿದೆ, ನಿನ್ನೆ ಟಿವಿಯಲ್ಲಿ ಮ್ಯಾಚ್ ನೋಡಿದ್ಯಲ್ಲ ಮಾರಾಯ, ಮತ್ತೆ ಎಂತದ್ದು ಪೇಪರ್ ನೋಡುವುದು ಅಂತ. ಅದಕ್ಕೆ ಅವ ಹೇಳಿದ, ನೋಡಿ ನಾನು ಟಿವಿ ಮ್ಯಾಚ್ ನೋಡಿದ್ದೇನೆ, ಆದರೆ ಕ್ರಿಕೆಟ್ ಪಂಡಿತರು ಅವನ ಬನಿಯನ್ನು ತೆಗೆದು ಹೀಗೆ ತಿರುಗಿದ ಬಗ್ಗೆ ಏನು ಹೇಳ್ತಾರೆ ಎನ್ನುವ ಅಭಿಪ್ರಾಯ ನನಗೆ ಬೇಕಿತ್ತು. ಅಂದ್ರೆ ಪತ್ರಿಕೆ ಇಂಪಾರ್ಟೆನ್ಸ್ ಇದು ಅಂತ ನನಗೆ ಅನಿಸಿತು. ನಾವು ನೇರ ನೋಡಿದ್ರು ನಮಗೆ ಏನು ಅಭಿಪ್ರಾಯ ವ್ಯಕ್ತ ಆಗ್ತದೆ ಅಂತ ನಮಗೂ ತಿಳ್ಕೊಳ್ಳುವ ಒಂದು ಪ್ರಸಂಗ ಬರುತ್ತೆ. ಇದು ನನಗೆ ಆ ಶ್ರೀಕಾಂತ ಕಲಿಸಿಕೊಟ್ಟ ಒಂದು ಉದಾಹರಣೆ ಅಂತ ನಾನು ಹೇಳುವುದು. ಮತ್ತೆ ಪತ್ರಿಕೆಯಲ್ಲಿ ಮುಖ್ಯವಾಗಿ ಬರುವುದು ಟ್ರಾನ್ಸ್ಲೇಷನ್ ಮಾಡಬೇಕಾದ ಸುದ್ದಿಗಳು, PTI UNI. ನಾವು ಕೆಲವೊಮ್ಮೆ ಹೊಸೊಬ್ಬರನ್ನು ತಗೊಳ್ಳುವಾಗ ನಾವು ಅವರಿಗೆ ಸುದ್ದಿ ಟ್ರಾನ್ಸ್ಲೇಷನ್ ಕೊಡ್ತಿತ್ತು. ಎಲ್ಲ ಡಿಗ್ರಿ ಆಗಿ ಬಂದವರೇ, ಅಪರೂಪಕ್ಕೆ ಒಬ್ರು ಇಬ್ರು PUC ಅವರು. ತಮಾಷೆ ಅಂದ್ರೆ ಒಂದು ಸಲ MV ಕಾಮತ್ತರ ಒಂದು ತುಣುಕನ್ನೇ ಅವರಿಗೆ ಕೊಟ್ಟಿತ್ತು ಲೇಖನದ್ದು. ವೆನ್ VP Singh's star was rising in the north, at the same time Ramakrishna Hegde's star was rising in the south ಅಂತ. ಒಬ್ಬ ಹೇಗೆ ಟ್ರಾನ್ಸ್ಲೇಷನ್ ಮಾಡಿದ ಅಂದ್ರೆ, ಉತ್ತರದಲ್ಲಿ VP ಸಿಂಗರ ನಕ್ಷತ್ರವು ಮೇಲೆ ಇರುತ್ತಿದ್ದಂತೆ ದಕ್ಷಿಣದಲ್ಲಿ ರಾಮಕೃಷ್ಣ ಹೆಗಡೆಯವರ ನಕ್ಷತ್ರವು ಮೇಲೆ ಇರ್ತಿತ್ತು ಅಂತ. ಅಲ್ಲಿ ಸ್ಟಾರ್ ಅಂದ್ರೆ ಅದೃಷ್ಟ ಅಂತ ಅವನಿಗೆ ಅಂದಾಜಾಗಿಲ್ಲ. ಮತ್ತೊಂದು
ದೋಣಿ ಅಪಘಾತ ಆಯಿತು, ದೊಡ್ಡ ದೋಣಿ 100-200 ಜನರನ್ನು ಸುತ್ತಿ. ಅದರ ನ್ಯೂಸಿನ ಒಂದು ಲೈನ್ ಅನ್ನು ಕೊಟ್ಟೆವು, 50 ಫಿಯರ್ಡ್ ಡೆಡ್ ಅಂತ. 50 ಜನ ಸತ್ತಿರಬಹುದೆಂದು ಭಯಪಡಲಾಗಿದೆ ಅಂತ. ಒಬ್ಬ ಟ್ರಾನ್ಸ್ಲೇಷನ್ ಮಾಡಿದ, ಹೆದರಿದ 50 ಜನ ಸತ್ತು ಹೋದರು ದೋಣಿಯಲ್ಲಿದ್ದವರು. ಇನ್ನೊಂದು ನಾವು ಒಂದು ವಾಕ್ಯ ಕೊಟ್ಟಿತ್ತು, ಹಿ ವಾಸ್ ಕ್ಯಾರಿಂಗ್ 50,000 ರಿವಾರ್ಡ್ ಆನ್ ಹಿಸ್ ಹೆಡ್ ಅಂತ. ಒಬ್ಬ ಕುಖ್ಯಾತ ವ್ಯಕ್ತಿ, ಅವನನ್ನ ಪೊಲೀಸರು ಇವನನ್ನು ಹಿಡಿದು ಕೊಟ್ರೆ ಅಥವಾ ಒಪ್ಪಿಸಿದ್ರೆ 50,000 ರೂಪಾಯಿ ಬಹುಮಾನ ಅಂತ. ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡಿದವನು ಬರೆದ, ಅವನು 50,000 ಬಹುಮಾನವನ್ನು ತಲೆಯಲ್ಲಿ ಹೊತ್ತು ತಿರುಗಾಡುತ್ತಿದ್ದ ಅಂತ. ಮತ್ತೊಬ್ರು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಒಂದು ರೀತಿಯ ಮೀನದು ಕ್ರ್ಯಾಬ್ ಕಲ್ಚರ್ ಹೇಳ್ತೇವೆ ನಾವು, ಸಿಗಡಿಯ ಏನ ಅಂತದ್ದು. ಅದಕ್ಕೆ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಕ್ರ್ಯಾಬ್ ಕಲ್ಚರ್ ಅಂತ ಅದು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಇರುವುದು. ಅವ ಟ್ರಾನ್ಸ್ಲೇಟ್ ಮಾಡಿದ, ನಾವು ಇಲ್ಲಿ ಏಡಿ ಸಂಸ್ಕೃತಿಗೆ ಪ್ರಾಧಾನ್ಯ ನೀಡಬೇಕಾಗಿದೆ ಅಂತ. ಇಂಥದ್ದೆಲ್ಲ ನಾವು ನೋಡಿದ್ದೇವೆ. ಇನ್ನೊಂದು ಗಮ್ಮತ್ತಂದ್ರೆ, ಒಬ್ಬ ಟ್ರಾನ್ಸ್ಲೇಷನ್ ಒಂದು ಹೆಡ್ಡಿಂಗ್ ಕೊಟ್ಟದ್ದು, ಲೇಡೀಸ್ ಹಾಸ್ಟೆಲ್ ವಿತ್ ಮಾಡರ್ನ್ ಫೆಸಿಲಿಟೀಸ್. ಇದನ್ನು ಹೇಗೆ ಹಾಕ್ತಿ ಅಂತ. ಪಾಪ ನೀವೆಲ್ಲ ಗಾಬರಿ ಪಡ್ತೀರಿ. ಅವ ಏನು ಟ್ರಾನ್ಸ್ಲೇಷನ್ ಮಾಡಿದ ಅಂದ್ರೆ, ಆಧುನಿಕ ಸೌಲಭ್ಯಗಳಿರುವ ಮಹಿಳೆಯರ ಹಾಸ್ಟೆಲ್ ಅಂತ ಮಾಡುವ ಬದಲು ಮಹಿಳೆಯರ ಸೌಲಭ್ಯವಿರುವ ಆಧುನಿಕ ಹಾಸ್ಟೆಲ್ ಅಂತ ಮಾಡಿದ. ಫಜೀತಿಯೋ ಫಜೀತಿ. ನಮಗೆಲ್ಲ ಇದಲ್ಲದೆ ನಾವು ಬೇರೆ ಬೇರೆ ಭಾಷೆಗಳ ಮಿಶ್ರಣ ಆಗ್ತದೆ. ನಾವು ಇಲ್ಲಿಯೂ ಕೂಡ ನಾನು ಕಾಸರಗೋಡಿನಲ್ಲಿ ಇದ್ದವನು. ಕಾಸರಗೋಡಿನಿಂದ ಉದಯವಾಣಿಗೆ ಬಂದು ಟ್ರಾನ್ಸ್ಲೇಷನ್ ಮಾಡುವಾಗ ಸಂವಿಧಾನ ಅಂತ ಹೇಳುವುದಕ್ಕೆ ಅಲ್ಲಿಯ ಟೆಕ್ಸ್ಟ್ ಬುಕ್ಗಳಲ್ಲಿ ಆಗ ಭರಣಘಟನೆ ಅಂತ ಇತ್ತು. ಭರಣಘಟನೆ ತಿದ್ದುಪಡಿ ಅನ್ನುವಾಗ ಇಲ್ಲಿ ನನ್ನ ಎಡಿಟೋರಿಯಲ್ ನಲ್ಲಿ ಇದ್ದವರು ನಕ್ಕು ನಕ್ಕು ಸುಸ್ತಾದರು. ಅದು ಮಲಯಾಳ ಶಬ್ದ, ಭರಣಘಟನೆ ಹೇಳುವುದು. ಮತ್ತೆ ಇಂಥದ್ದು ನಾನು ಅಲ್ಲಿ ಒಬ್ರು ಇನ್ಸ್ಪೆಕ್ಟ್ರು SLC ಕ್ಲಾಸಿಗೆ ಬರುವಾಗ ಅಲ್ಲಿಯ SLCಯ ಹುಡುಗರನ್ನು ನೋಡಿ ಹೇಳಿದ್ರಂತೆ, ನಿಮ್ಮ ಒಟ್ಟಿಗೆ ಸಂಸಾರ ಮಾಡಬೇಕು ಅಂತ ಆಸೆ ಆಗ್ತದೆ, ಆದ್ರೆ ಕೂಡುವುದಿಲ್ಲ ಅಂತ. ಅಂದ್ರೆ ಮಲಯಾಳದಲ್ಲಿ ಸಂಸಾರಿಕನ್ನದೆ ಅಂದ್ರೆ ಸಂಸಾರ ಅಲ್ಲ, ಕನ್ನಡದ ಸಂಸಾರ ಬೇರೆ, ಸಂಸಾರಿಕನ್ನದೆ ಅಂದ್ರೆ ಮಾತಾಡುವುದು. ಇವರು ಅದನ್ನೇ ಆ ಸಂಸಾರಿಕನ್ನದು ಅನ್ನೋದನ್ನೇ ಸಂಸಾರ ಮಾಡಿ ಫಜೀತಿ ಮಾಡಿಬಿಟ್ರು. ಇಂಥದ್ದು ಒಂದು ಕಥೆಯಲ್ಲಿ ಬಂದಿತ್ತು. ಒಬ್ಬನಿಗೆ ಪ್ರಶಸ್ತಿ ಸಿಕ್ಕಿತು. ಆ ಪ್ರಶಸ್ತಿ ಸಿಕ್ಕುವಾಗ ಅವನನ್ನು ಸಮ್ಮಾನಿಸಲು ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ರು, ಪೈಪೋಟಿ ಮಾಡ್ತಿದ್ರು ಅಂತ. ಅದು ಮಲಯಾಳದ ಅನುವಾದ ಕಥೆ. ಮಲಯಾಳದಲ್ಲಿ ಅದು ಹೇಗುಂಟಂದ್ರೆ ಅವರು ಮಲ್ಸರಿಕನ್ ಅಂತ, ಅವರು ಪೈಪೋಟಿ ಸ್ಪರ್ಧೆ ಅಂತ ಅರ್ಥ. ಆದ್ರೆ ಇವರು ಅದನ್ನು ಹಾಗೆ ಟ್ರಾನ್ಸ್ಫರ್ ಮಾಡಿದ್ರು. ಹೇಗೆ ಅಂದ್ರೆ, ಅವರನ್ನು ಸಮ್ಮಾನಿಸಲು ಜನ ಮತ್ಸರಿಸ್ತಿದ್ದರು ಅಂತ. ಕನ್ನಡದಲ್ಲಿ ಮತ್ಸರಿಸ್ತಿದ್ದರು ಅಂದ್ರೆ ಪ್ರಶಸ್ತಿ ಸಿಕ್ಕುವಾಗ ಮತ್ಸರ ಆಗೋದು ಬೇರೆ, ಆದ್ರೆ ಮತ್ಸರಿಸ್ತಿದ್ದರು ಅಂದ್ರೆ ಬೇರೆ ಅರ್ಥ. ಸನ್ಮಾನಿಸಲು ಇದು ಇಷ್ಟು ಮಾತ್ರ ಅಲ್ಲ. ನಾನು ಒಮ್ಮೆ ಆಫೀಸಿನಲ್ಲಿದ್ದಾಗ, ಅದು CET ರಿಸಲ್ಟ್ ಆಗೆಲ್ಲ ಪೇಪರಿನವರಿಗೂ ಮೊದಲು ಗೊತ್ತಾಗ್ತಿತ್ತು. ಒಬ್ಳು ಅಜ್ಜಿ ಒಂದು KGಗೆ ಹೋಗುವ ಮೊಮ್ಮಗಳ ಮೂಲಕ ಫೋನ್ ಮಾಡಿ ಕೇಳೋದು. ಅವರದ್ದು ಕೊಂಕಣಿ ಮನೆ ಮಾತು. ಆ ಮಗು ಕೇಳೋಯ್ತು, ಇದು ಉದಯವಾಣಿ ಅಲ್ವಾ? ನಾನು ಹೇಳಿದೆ, ಇದು ಉದಯವಾಣಿ ಮಗ, ಹೌದು. ಆಗ ಅಜ್ಜಿ ಕೇಳೋದು, ಕೋಣ ಉಲ್ಲೈತ ನಿಮ್ಗೆ, ಯಾರು ಮಾತಾಡುದು ಕೇಳು ಅಂತ. ಆಗ ಆ ಮಗುವಿಗೆ ಗಾಬರಿ ಆಯ್ತು. ಅದು ಕೇಳಿತು, ನೀವು ಕೋಣ ಮಾತಾಡುವುದಾ ಅಂತ. ನಾನು ಹೇಳಿದೆ, ನಾನು ಕೋಣ ಅಲ್ಲಮ್ಮ, ನಾನು ಮನುಷ್ಯ ಮಾತಾಡುವುದು. ಇದು ನಮ್ಮ ಭಾಷೆಯಲ್ಲೂ ಕೋಣ ಉಲ್ಲೇರ ಅಂತಲೇ ಹೇಳುವುದು. ಆ ಮಗು ಹಾಗೆ ಕೇಳಿತು. ಹಾಗೆ ಅಂಥದ್ದು ಕೋಣ ಮಾತಾಡುವುದು ಹೇಳುವುದಕ್ಕೆ ನಾನು ಅಲ್ಲ, ಇದು ಮನುಷ್ಯ ಮಾತಾಡುವುದು ಹೇಳಿದೆ. ಇಂಥದ್ದೇ ಒಂದು ಪ್ರಸಂಗ. ನಾನು ಉದಯವಾಣಿಯಲ್ಲಿದ್ದಾಗ ಒಂದು ಫಂಕ್ಷನಿಗೆ ಹೋಗುವಾಗ ಒಬ್ರು MIT ಪ್ರೊಫೆಸರ್, ಅವರು ಬಹುಶಃ ಪ್ರಿನ್ಸಿಪಾಲ್ ಆಗಿದ್ರೆ ಏನೋ, ಅವರಿಗೆ ಒಳ್ಳೆ ತುಳು ಗೊತ್ತುಂಟು, ಒಳ್ಳೆ ಇಂಗ್ಲಿಷ್ ಗೊತ್ತುಂಟು, ಕನ್ನಡ ಅಷ್ಟು ಗೊತ್ತಿಲ್ಲ. ಅವರು ವೇದಿಕೆಯಲ್ಲಿ ನನ್ನ ಹತ್ರ ಹೇಳಿದರು, ನಾನು ಕೂತಿದ್ದೆ, ಪಡ್ರೆಯವರೇ, ನನಗೆ ಅಷ್ಟು ಕನ್ನಡ ಬರೋದಿಲ್ಲ, ನಾನು ತುಳುವಿನಲ್ಲಿ 1-2 ಸಾಲು ಹೇಳ್ತೇನೆ, ಹೆಚ್ಚು ಹೇಳುವುದಿಲ್ಲ ಅಂದ್ರು. ಪಲ್ಲೆ ಸರ್ ಮೂಲು ತುಳುಟು ಪಾತೆರನ ಮಾತೆರೆಗಳ ಗೊತ್ತಾಪುಂಡು ಹೇಳಿದೆ. ಅವರು ಹೇಳಿದ್ರು, ಮೂಲು ಜವನೆರ ಪೂರನಿಗಳು ಸೇರ್ದುಲ್ಲರತ ಯಾನ್ ಪನ್ಪಿನಿ ಒಂಜೆ ಎಂಕ್ಲೆಗೆ ಜವನೆರೆಗೆ ಒಂಜಿ ಲಾಯಕದ ಗುರಿ ಬೋಡು ಅಂದ್ರು. ನನಗೆ ಗಾಬರಿ ಆಯ್ತು. ಯಾಕಂದ್ರೆ ತುಳುವಿನಲ್ಲಿ ಗುರಿ ಅಂದ್ರೆ ಹೊಂಡ,
ಕನ್ನಡದಲ್ಲಿ ಗುರಿ ಅಂದ್ರೆ ಬೇರೆ ಏಮ್. ಇವರು ಎಂಗಿಲೆಗೆ ತುಳುವೆರೆಗೆ ಲಾಯಕ್ ಜವನೆರೆಗೆ ಲಾಯಕದ ಗುರಿ ಬೋರ್ಡು ಅಂದ್ರೆ ನಾನು ಮನಸ್ಸಲ್ಲೇ ಗ್ರಹಿಸಿದೆ, ಜವನೆರು ಪೂರ ಗುರಿಟ್ಟೇ ಉಳ್ಳೇರು ಕೂಡ ಗುರಿ ಓಡೆಗಪ್ಪ ಅಂತ. ಇಂಥದ್ದಾಗತ್ತೆ. ಇನ್ನು ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಇಂತಹ ಘಟನೆಗಳು ತುಂಬಾ ನಾನು ಉದಾಹರಣೆ ಕೊಡಬಹುದು. ಮತ್ತೆ ನನಗೆ ಸರಿ ತಪ್ಪು ಶಬ್ದಗಳ ಪ್ರಯೋಗಕ್ಕೆ ಬನ್ನಂಜೆ ಅಂತವರು, ನಿಟ್ಲಾಪುರ್ ಅಂತವರು ಒಂದು ತೋರುಗಂಬ. ಯಾಕಂದ್ರೆ ನೀವು ಪತ್ರಿಕೆಯಲ್ಲಿ ನೋಡಿರಬಹುದು, ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಡಿಕ್ಷನರಿಗಳಲ್ಲಿಯೂ ಸ್ಮಶಾನ ಅಂತ ಉಂಟು. ಸ್ಮಶಾನ ಹೆಣ ಸುಡುವ ಜಾಗ. ಆದ್ರೆ ಉದಯವಾಣಿಯಲ್ಲಿ ಶ್ಮಶಾನ ಅಂತ ಬರ್ತದೆ. ಶನಿವಾರದ ಶ ಬರೆದು ಅದಕ್ಕೆ ಮಾವತ್ತು ಕೊಡುದು, ಸ ಬರೆದು ಮಾವತ್ತು ಕೊಡುವುದಲ್ಲ. ನಾನು ಒಂದ್ ದಿವಸ ಬನ್ನಂಜಿ ಅವರ ಹತ್ರ ಕೇಳಿದೆ, ಎಂತ ಸರ್ ಊರಿಡೀ ಸ್ಮಶಾನ, ನಮ್ದು ಎಂತದ್ದು ಶ್ಮಶಾನ ಅಂತ. ಅದಕ್ಕೆ ಅವರು ಹೇಳಿದ್ರು, ನಾವು ಭಾಷೆಯನ್ನು ಪ್ರಯೋಗಿಸುವಾಗ ನಮಗೆ ಒಂದು ನಮ್ಮ ಆಡು ಮಾತಿನಲ್ಲಿ ಹೇಳುವುದಾದ್ರೆ ಸ್ವಯ ಬೇಕು. ಅಂದ್ರೆ ಕೇಳಿದೆ ನಾನು, ಏನಂದ್ರೆ ಸಂಸ್ಕೃತದಲ್ಲಿ ಶ್ಮ ಅಂದ್ರೆ ಹೆಣ, ಶಾನ ಅಂದ್ರೆ ಟು ಲೇ ಟು ಬರಿ ಅಂತ, ಶ್ಮಶಾನ ಅಂದ್ರೆ ಹೆಣವನ್ನು ಸಂಸ್ಕಾರ ಮಾಡುವ ಜಾಗ ಅಂತ ಅರ್ಥ. ನೀವು ಸಂಸ್ಕೃತದ ಶಬ್ದ ಹಾಕುವುದಾದರೆ ಶ್ಮಶಾನ ಅಂತಲೇ ಹಾಕಬೇಕು. ನೀವು ಕನ್ನಡ ಹಾಕುವುದಾದರೆ ಮಸಣ ಅಂತ ಹಾಕಿ, ಸುಡುಗಾಡು ಅಂತ ಹಾಕಿ, ಶ್ಮವನ್ನು ಪೆರಟೆ ಮಾಡಿ ಸ್ಮ ಮಾಡಿ ಸ್ಮಶಾನ ಅಂತ ಯಾಕೆ ಹಾಕ್ತೀರಿ ಅಂತ. ಅಂದ್ರೆ ಒಂದು ಶಬ್ದವನ್ನು ಪ್ರಯೋಗಿಸುವಾಗ ಅದರ ಹಿಂದಿನ ಕರಾರುವಾಕ್ಕು ಸಂಗತಿ ಅವರ ಮನಸ್ಸಲ್ಲಿ ದೃಢವಾಗಿತ್ತು. ಮತ್ತೆ ನೀವೆಲ್ಲ ಸರಕಾರದ ಜಾಹೀರಾತುಗಳು ಸೇರಿದಂತೆ ಸಬಲೀಕರಣ ಅಂತ ಹಾಕ್ತಾರೆ. ಬಲ ಕನ್ನಡ ಶಬ್ದ, ಅದಕ್ಕೆ ಸ ಸೇರುವುದಿಲ್ಲ, ಅದು ಸಶಕ್ತೀಕರಣ ಆಗಬೇಕು, ಸಬಲೀಕರಣ ಅಲ್ಲ ಅಂತ ನಮಗೆ ಹೇಳಿಕೊಟ್ಟವರು. ಮತ್ತೆ ಯಾವುದಕ್ಕೂ ಪ್ರತಿಭಟನಂ ಶಬ್ದ ಪ್ರತಿಭಟನಾಕಾರರು ಆಗ್ಬೇಕು. ಆದ್ರೆ ನೀವು ಇವತ್ತು ಟಿವಿ ಮತ್ತು ಎಲ್ಲ ಉದಯವಾಣಿ ಬಿಟ್ಟು ಉಳಿದ ಪೇಪರ್ ನೋಡಿ, ಪ್ರತಿಭಟನಾಕಾರರು ಬರ್ತದೆ. ನಾ ಬೇಡ, ನ ಸಾಕು. ಪ್ರತಿಭಟನಾಕಾರರು ತಪ್ಪು. ಭಜನ ಸಂಘ ಸಾಕು. ಕೌಶಲ್ಯ ಬೇಡ, ಕೌಶಲ, ಕುಶಲದಿಂದ ಕೌಶಲ್ಯ. ಹೀಗೆ ಅದು ನನಗೆ ಯಾಕೆ ಆ ಪ್ರೀತಿ ಬಂತು ಅಂದ್ರೆ, ನನ್ನ ಮಾವ ನಾನಣ್ಣ 1000 ಪದಗಳು ಅನ್ನುವ ಒಂದು ಪುಸ್ತಕ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ, ಇದು ನಾನು ಉಲ್ಟಾ ಆಗ್ತದೆ ಹಿಡಿದ್ರೆ, ಈ ಪುಸ್ತಕದಲ್ಲಿ 1000 ಅಂತಹ ಪತ್ರಿಕೆಗಳಲ್ಲಿ ಆಗುವ ತಪ್ಪು ಶಬ್ದಗಳನ್ನ ಉಲ್ಲೇಖಿಸಿದ್ದಾರೆ. ನಮ್ಮಲ್ಲಿ ಪುರಾಣ ಹೇಳ್ತಾರೆ, ಣ ಬರ್ತದೆ, ಆದ್ರೆ ಪಠಣ ಹೇಳ್ಬಾರ್ದು, ಪಠನ ಹೇಳ್ಬೇಕು. ಎಲ್ಲಿ ಟ ಮತ್ತು ಠ ಉಂಟೋ ಅಲ್ಲಿ ನಕಾರ ಬರುವುದಿಲ್ಲ ಅಂತ ಒಂದು ರೂಲ್ ಉಂಟು. ಹೀಗೆ ಅದು ಯಾಕೆ ಕಾರಣ ಅಂದ್ರೆ, ಒಂದು ಲೇಖನದಲ್ಲಿ ನಾನೇ ಕೂಲಂಕುಷ ಅಂತ ಬರ್ದಿದ್ದೆ. ಆಗ ನನ್ನನ್ನು ಮರುದಿನ ಭಾರಿ 2-3 ಜನ ತರಾಟೆಗೆ ತೆಗೆದುಕೊಂಡ್ರು. ಅದು ಹೇಗೆ ಕೂಲಂಕಷ ಆಗಬೇಕು, ದಡಗಳನ್ನು ಉಜ್ಜುವುದು, ತಿಕ್ಕುವುದು ಅನ್ನುವ ಅರ್ಥದಲ್ಲಿ ಕೂಲಂಕುಷ ಅಲ್ಲ ಅಂತ. ಅಲ್ಲಿಂದ ನನಗೆ ಶಬ್ದಗಳ ಬಗ್ಗೆ, ಮತ್ತೆ ಅಂತಾರಾಷ್ಟ್ರೀಯ, ಪ್ಲಸ್ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಅದು ಅಂತಾರಾಷ್ಟ್ರೀಯ ಅಲ್ಲ. ಕೆಲವರು, ನಾನು ಉದಯವಾಣಿ ಸೇರಿದಾಗ ಪ್ರಜಾವಾಣಿಯಲ್ಲೂ ಕೂಡ ರಾದಾಡಿಗೆ ರಾವತ್ತು ಕೊಡ್ತಿದ್ದು, ಈಗ ಸರಿ ಉಂಟು. ಮಧ್ಯಾಂತರ, ಮಧ್ಯ ಪ್ಲಸ್ ಅಂತರ. ಮತ್ತೆ ಇನ್ನೂ ಕೂಡ ಒಂದು ತಪ್ಪು ಇರುವುದು ಅಂದ್ರೆ ಅವಭೃತ ಸ್ನಾನ ಅಂತ ಇರುವುದು, ಅವಭೃತ ಅಂತ. ತ ಅಲ್ಲ, ಅದು ಥ ಆಗ್ಬೇಕು, ರಥದ ಥ ಆಗ್ಬೇಕು ಅಂತ ಈ ನನ್ನ ಮಾವ ಬರೆದ ಪುಸ್ತಕದಲ್ಲಿ ಉಂಟು. ಬೇರೆ ಸಂಸ್ಕೃತ ಪಂಡಿತರು ಅದರ ಬಗ್ಗೆ ಹೇಳ್ತಾರೆ. ಇನ್ನೊಂದು, ಅಗಲ್ಪಾಡಿಯಲ್ಲಿ 2 ವರ್ಷ 3 ವರ್ಷ ಹಿಂದೆ ದೊಡ್ಡ ಜಾಗ ಆಯಿತು. ನಾನು ಚಿಕ್ಕವನಿದ್ದಾಗ ಅಲ್ಲಿ ಹೋಗ್ತಿದ್ದೆ. ಕೊಡಿ ಮರದ ಹತ್ರ ಒಂದು ಬೋರ್ಡ್ ಇತ್ತು, ಅಲ್ಲಿ ಆ ಬಾಗಿಲಿನ ಹತ್ರ. ಏನು ಬೋರ್ಡ್ ಅಂದ್ರೆ, ಸೂತಕಾದಿ ಆಶೌಚದವರು ಅಂಗಿ ಚಡ್ಡಿ ತೊಟ್ಟವರು ಒಳಗೆ ಪ್ರವೇಶಿಸಕೂಡದು ಅಂತ. ಹೋಗುವಾಗೆಲ್ಲ ಆ ಸಣ್ಣದಿನಲ್ಲಿ ಓದಿದ ಬೋರ್ಡ್ ಅನ್ನು ಮತ್ತೆ ಮತ್ತೆ ಓದುವುದು. ಆ ಯಾಗದ ಟೈಮಿಗೆ ಬೋರ್ಡ್ ಅನ್ನ ಬದಲಿಸಿದ್ರು. ಅದಲ್ಲದೆ ಪಕ್ಕದಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ರು ಬಾವಿ ಹತ್ರ. ಅದರಲ್ಲಿ ಒಂದರಲ್ಲಿ ಸೂತಕಾದಿ ಆಶೌಚದವರು ಅಂತ ಮೊದಲನದ್ದೇ ಉಂಟು, ಇನ್ನೊಂದರಲ್ಲಿ ಸೂತಕಾದಿ ಅಶೌಚದವರು ಅಂತ ಉಂಟು. ಇದು ಒಂದರಲ್ಲಿ ಅಶೌಚ, ಒಂದರಲ್ಲಿ ಆಶೌಚ, ಯಾವುದಪ್ಪ ಸರಿ ಎಂತ ನಾನು ಉಡುಪಿಗೆ ಬಂದವ ಕೆಲವು ಸಂಸ್ಕೃತ ಪಂಡಿತರನ್ನು ಕೇಳಿದೆ. ಕೆಲವು ಸಂಸ್ಕೃತ ಪಂಡಿತರು ಶಾಲೆಗಳಲ್ಲಿ ಕಲಿಸುವವರು ಹೇಳಿದ್ರು, ಶೌಚ ಅಶೌಚ 2 ಸರಿ ಉಂಟು.
ಶೌಚ ಅಶೌಚ. ನಾನು ಹೇಳಿದೆ ಅಶೌಚ ಉಂಟಲ್ಲ ಅದರಲ್ಲಿ, ಅಶೌಚ ತಪ್ಪ ಅಂತ ಒಬ್ಬರು ಹೇಳಿದ್ರು, ಮತ್ತೊಬ್ಬರು ಹೇಳಿದ್ರು ಅಶೌಚವೂ ಸರಿ ಅಶೌಚವೂ ಸರಿ. ನಾನು ಹೇಳಿದೆ ಎರಡೂ ಸರಿ ಇರ್ಲಿಕ್ಕಿಲ್ಲ. ಮತ್ತೆ ನಾನು ಒಬ್ಬರು ಸಂಸ್ಕೃತ ಪಂಡಿತರು ಹೇಳಿದ್ರು ನನಗೆ, ನೋಡಿ ನೀವು ಪತ್ರಿಕೆಯಲ್ಲಿ ವಿಮಾನದಿಂದ ಮಾಡುವ ಯುದ್ಧಕ್ಕೆ ಏನ್ ಹೇಳ್ತೀರಿ? ವಿಮಾನ ಯುದ್ಧ ಹೇಳ್ತೀರಾ? ಇಲ್ಲಲ್ಲ, ವೈಮಾನಿಕ ಯುದ್ಧ ಹೇಳ್ತೀರಿ. ಹಾಗೆ ಇಲ್ಲಿ ಸೂತಕಾದಿ ಅಶೌಚದ ಭಾವ ಬರಬೇಕು. ಆದ್ದರಿಂದ ಆ ಶೌಚ ಸರಿ, ಅಶೌಚ ಅಲ್ಲ. ಅಲ್ಲಿ ವೈಮಾನಿಕ ಬಂದ ಹಾಗೆ ಸೂತಕಾದಿ ಅಶೌಚದವರು ಹೇಳಿದ್ರು. ಅಂದ್ರೆ ಈ ಶಬ್ದಗಳ ಜಿಜ್ಞಾಸೆ ನಿಮಗೆ ಇದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲ. ಇದಲ್ಲದೆ ನಾನು ಬೆಂಗಳೂರು ಕಚೇರಿಗೆ ಉದಯವಾಣಿಗೆ ಹೋದಾಗ ನಾನು ವಿಧಾನಸೌಧ ನೋಡಿರ್ಲಿಲ್ಲ ಒಳಹೊಕ್ಕು. ನಾನೊಮ್ಮೆ ಹೋಗ್ಬೇಕು ಅಂತ ಆಯ್ತು. ಅದು ನಮ್ಮ ಸಿದ್ದರಾಮಯ್ಯ ಹಿಂದಿನ ಸಲ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೋದೆ. ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಕಚೇರಿಯ ಎದುರು ಸೈಲೆನ್ಸ್ ಅಂತ ಇಂಗ್ಲಿಷಲ್ಲಿ ಬರೆದಿದೆ, ಅದರ ಕೆಳಗೆ ಕನ್ನಡದಲ್ಲಿ ಬರೆದಿದೆ ನಿಶ್ಶಬ್ದ ಅಂತ. ನಿಶ್ಶಬ್ದ ಅಂದ್ರೆ ಶದ ಅಡಿಗೆ ಶ ಒತ್ತು ಬರೆಯುವುದು ನಿಶ್ಶಬ್ದಕ್ಕೆ, ಅಲ್ಲಿ ಶದ ಅಡಿಗೆ ಯ ಒತ್ತು ಉಂಟು, ಇತ್ತು ಆಗ, ಈಗ ಗೊತ್ತಿಲ್ಲ ನನಗೆ. ಅಂದ್ರೆ ನಾನು ಹೇಳಿದೆ ರಾಜ್ಯೋತ್ಸವ ಹತ್ತಿರ ಬಂತು, ಕನ್ನಡದ ದುರಸ್ತಿ ಕಾರ್ಯ ಇಲ್ಲಿಂದಲೇ ಆರಂಭ ಆಗಬೇಕು ಅಂತ. ಇನ್ನು ಧರ್ಮದ ಬಗ್ಗೆ ಬರೆಯುವುದು ಭಾರಿ ಒಂದು ಎಚ್ಚರ ವಹಿಸಬೇಕಾದ ಸಂಗತಿ. ನಿಮ್ಗೆ ಗೊತ್ತುಂಟು, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಯಾವುದೋ ಒಂದು ಕಥೆಯಲ್ಲಿ ಈಡಿಯಟ್ ಅನ್ನುವ ಒಂದು ಶಬ್ದ ಆ ಪ್ರವಾದಿಯ ಎದುರು ಬಂದಾಗ, ಯಾರು ಮಾಡಿಸಿದ್ದೋ ಇದೋ ಗೊತ್ತಿಲ್ಲ, ಇಡೀ ಡೆಕ್ಕನ್ ಹೆರಾಲ್ಡ್ ಹೊತ್ತಿ ಉರಿಯುವ ಪ್ರಸಂಗ ಬಂತು. ಹಾಗಾಗಿ ಅದರ ನಂತರ ಪತ್ರಿಕೆಯವರು ಅನ್ಯ ಕೋಮಿನ ವ್ಯಕ್ತಿ ಅಂತ ಎಲ್ಲ ಹಾಕ್ತಾರೆ. ಆದ್ರೆ ಹೆದರ್ತಾರೆ ತುಂಬಾ. ನಮ್ಮಲ್ಲೂ ನಾನು ಉದಯವಾಣಿಯಲ್ಲಿ ಕೆಲಸ ಮಾಡಿದಾಗಲೂ ಇಂತಹ ಒಂದು 3 ಪ್ರಸಂಗಗಳಾಗಿವೆ. ಅದನ್ನು ನಿಮಗೆ ನಾನು ಬೇರೆ ಕಡೆಯೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಹೇಳ್ತೇನೆ. ಒಮ್ಮೆ ನಾನು ಕಚೇರಿಯಲ್ಲಿದ್ದಾಗ ಒಬ್ಬ ತಂದೆ ಬಂದರು. ಅವರ ಮಗ KMC ಯಲ್ಲಿ ಅಡ್ಮಿಟ್ ಆಗಿದ್ದ. ಇಷ್ಟು ಕಾರ್ಟೂನ್ ಹಿಡ್ಕೊಂಡು ಬಂದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಇದ್ರು, ನಾನು ಇದ್ದೆ. ಅವರು ಬಂದವರೇ ಹೇಳಿದ್ರು, ನನ್ನ ಮಗ ಬ್ಲಡ್ ಕ್ಯಾನ್ಸರ್ನಿಂದ ತೊಂದರೆ ಪಡ್ತಾ ಇದ್ದಾನೆ ಸರ್. ಡಾಕ್ಟ್ರು ಹೇಳಿದ್ರು ಅವನು ಹೆಚ್ಚಂದ್ರೆ 1 ತಿಂಗಳು 2 ತಿಂಗಳು ಬದುಕಬಹುದು. ನಮ್ಮ ಈಗಿನ ಮದ್ದುಗಳ ಸ್ಥಿತಿಯಲ್ಲಿ ಅವನನ್ನು ಬದುಕಿಸುವುದು ತೀರಾ ಕಷ್ಟ. ಕಣ್ಣೀರು ಹಾಕಿದ್ರು ಮತ್ತು ಹೇಳಿದ್ರು, ನನ್ನ ಮಗ ಡೆತ್ ಬೆಡ್ಡಿನಲ್ಲಿ ಇದ್ದುಕೊಂಡೇ ಕೆಲವು ಕಾರ್ಟೂನ್ ಬರೆದಿದ್ದಾನೆ. ಆ ಕಾರ್ಟೂನುಗಳನ್ನ ನೀವು ಒಂದಾದ್ರೂ ಹಾಕಿದ್ರೆ ಅವನ ಮನಸ್ಸಿಗೆ ಸಮಾಧಾನ ಆದ್ರೆ, ಸಂತೋಷ ಆದ್ರೆ, ಆ ಮೂಲಕ ಸಂತೋಷ ಆಗಿ ಈ ಕ್ಯಾನ್ಸರ್ ದೂರ ಆಗ್ಲಿಕ್ಕೂ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ನ ಕಿರು ಪ್ರಯತ್ನಕ್ಕೆ ನೀವು ಕೈ ಜೋಡಿಸ್ತಾರ ಅಂತ ಹೇಳಿ ಕಾರ್ಟೂನ್ ಮುಂದೆ ಇಟ್ಟ. ಬನ್ನಂಜಿಯವರು ಒಂದು ಕಾರ್ಟೂನ್ ಹಿಕ್ಕಿದ್ರು. ನಿತ್ಯಾನಂದ ಇದನ್ನು ಹಾಕಿಬೇಡಿ ಅಂದರು. ಅದು ಚೌತಿಯ ಟೈಮು. ಅದು ಕಾರ್ಟೂನ್ ಏನಂದ್ರೆ, ಗಣಪತಿಯ ಕೊರಳಿಗೆ ಕ್ರಾಸ್ ತೋಡಿಸಿದ್ದಾನೆ ಹುಡುಗ ಕ್ರಿಶ್ಚಿಯನ್, ಚೌತಿಯ ಹಬ್ಬ. ನಾನು ಆ ಬಗ್ಗೆ ಯೋಚನೆ ಮಾಡಲಿಲ್ಲ. ಕಾರ್ಟೂನ್ ಪ್ರಕಟ ಆಯಿತು. ಕಾರ್ಟೂನ್ ಪ್ರಕಟ ಆದ ಮರುದಿನ ಮಣಿಪಾಲ ಪೊಲೀಸ್ ಸ್ಟೇಷನ್ ನಿಂದ ಒಬ್ಬ ಪೊಲೀಸ್ ಪೇದೆ ಬಂದ, ಕಾನ್ಸ್ಟೇಬಲ್, ಇದು ಕಾರ್ಟೂನ್ ಹಾಕಿದ್ದು ನೀವು ಕೇಳಿದ. ನಾನು ಪೊಲೀಸ್ ಅಂದ್ರೆ ನನಗೆ ಮೊದಲೇ ಹೆದರಿಕೆ. ನಾನಲ್ಲಪ್ಪ, ಇದು ಬನ್ನಂಜೆಯವರು ಅಂದೆ ನಾನು. ಅಷ್ಟರಲ್ಲಿ ಬನ್ನಂಜೆ ಬಂದ್ರು, ಅವರಿಗೆ ಪರಿಸ್ಥಿತಿ ಎಲ್ಲ ವಿವರಿಸಿತು. ಅವರು ಇಲ್ಲ, ಇದು ಸಂಗತಿ ಹೀಗೆ, ಹಾಗೆ ಆ ಹುಡುಗನಿಗೆ ಸಂತೋಷ ಆಗಲಿ ಅಂತ ಹಾಕಿದ್ದು. ಆಗ ಅವ ಹೇಳಿದ, ಕೆಲವು ಕ್ರಿಶ್ಚಿಯನ್ರು ಮಣಿಪಾಲ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ, ಅವರ ಕ್ರಾಸಿಗೆ ಅವಮಾನ ಆಗಿದೆ ಅಂತ. ಆಗ ನಾನು ಹೇಳಿದೆ, ನಿಜವಾಗಿ ಕಂಪ್ಲೇಂಟ್ ಕೊಡಬೇಕಾದ್ದು ಗಣಪತಿ ಪಾರ್ಟಿಯವರು, ಯಾಕಂದ್ರೆ ಚೌತಿ ಟೈಮ್ ಅದು ಅಂತ. ಮತ್ತು ನಾನು ಆ ಮಾತು ಯಾಕೆ ಹೇಳಿದೆ ಅಂತ ಅನಿಸಿತು. ಅವರಿಗೆ ಸಮಾಧಾನ ಆಯ್ತು. SI ಹತ್ರ ನಾನು ಮಾತಾಡ್ತೇನೆ ಅಂದ್ರು. ಅದು ಅವನು ಹೋದ. ಅಲ್ಲಿಗೆ ಅವರು ಏನು ಕಂಪ್ಲೇಂಟ್ ಮಾಡಲಿಲ್ಲ ಕಾಣ್ತದೆ. ಅದು ಸುಖಾಂತಿ ಆಯ್ತು. ಮರುದಿನ ಈ ಬನ್ನಂಜೆಯವರು ಬರುವಾಗ ನಾನು ಹೇಳಿದೆ, ಈ ಕ್ರಿಶ್ಚಿಯನ್ರು ಡೇಂಜರ್ ಜನ ಸರ್,
ಇವರನ್ನು ನಂಬಬಾರ್ದು, ಇವ್ರದ್ದು ಎಂತ ಐಟಮ್ ಇದ್ರು ಎರಡೆರಡು ಸಲ ನೋಡಿಕೊಂಡೇ ಹಾಕಬೇಕು, ಬೇಕೋ ಬೇಡೋ ಅಂತ ಅನುಮಾನಿಸಿ ಅಂದೆ. ಸ್ವಲ್ಪ ದಿನ ಹೋಯ್ತು. ಈ ಜಯಪ್ರಕಾಶ್ ಮಾವಿನಕುಳಿ ಅಂತ ಒಬ್ರು MGM ನಲ್ಲಿಯೂ ಪ್ರಿನ್ಸಿಪಲ್ ಆಗಿದ್ದವರು, ಅವರು ಇರ್ಷಾದ್ ಮೂಡಬಿದ್ರೆ ಅನ್ನುವನ ಮೂಲಕ, ಅಂದ್ರೆ ಲೇಖನ ಅವರದ್ದು, ಫೋಟೋಗಳು ಇವನದ್ದು, ಲೇಖನ ಬಂತು ಮುಸುಕಿನೊಳಗೆ ಮುಸ್ಲಿಂ ಮಹಿಳೆಯರು ಅಂತ. ನಾನು ಅದು ಬನ್ನಂಜಿಯವರಿಗೆ ತೋರಿಸಲಿಲ್ಲ, ಅವರು ಎಲ್ಲಿಯೋ ಪ್ರವಾಸದಲ್ಲಿದ್ದರು. ನಾನು ಹಾಕಿದೆ, ಅದು ಆದಿತ್ಯವಾರ ಬಂದದ್ದು. ಹಾಕಿದೆ. ಅವತ್ತು ನಾನು ಬಾರ್ಕೂರ್ನಿಂದ ಬರ್ತಿದ್ದೆ, 5 ಗಂಟೆಗೆ ನನ್ನ ಡ್ಯೂಟಿ ಮುಗಿಸಿ ಬಾರ್ಕೂರಿಗೆ ಹೋಗಿ, ರಾತ್ರಿ 7:30 ಉಳ್ಳಾಲದಿಂದ ಮತ್ತು ಮಂಗಳೂರು ಬಂದರು ಸೈಡ್ನಿಂದ 2 ವಾಹನಗಳಲ್ಲಿ ಅವರು ಮುಸ್ಲಿಮರು ಅನೇಕರು ಆ ವಾಹನಗಳಲ್ಲಿ ಭರ್ತಿ ಮಾಡಿಕೊಂಡು ನಮ್ಮ ಕಾರ್ಯಾಲಯಕ್ಕೆ ಬಂದರು. ನಮ್ಮ ಆಗಿನ ದನಿಗಳು ಮೋಹನ್ದಾಸ್ ಪೈಗಳು ಅವರ ಎದುರು ಇಷ್ಟು ಜನ ಬಂದದ್ದು ನೋಡಿ ಅವರು ಹೇಳಿದರು, ಇಬ್ಬರು ಬನ್ನಿ ಅಂತ. ಮತ್ತೆ ನಮ್ಮ ಆಗಿನ ಎಡಿಟರ್ ಮತ್ತು ನ್ಯೂಸ್ ಎಡಿಟರ್, ಹಾಗೆ ಇಡೀ ಅದರ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದ ಗುರುರಾಜರನ್ನ ಕರೆಸಿದ್ರು. ಇದು ನೋಡಿ ಇವರು ಬಂದಿದ್ದಾರೆ ಏನು ಹೇಳುವಾಗ ಆ ಲೇಖನದ ಬಗ್ಗೆ ಆಕ್ಷೇಪ ಅವರಲ್ಲಿ. ಅದರಲ್ಲಿ ಕೆಲವು ಸ್ವಲ್ಪ ಅಂತಹ ವಾಕ್ಯಗಳೂ ಇದ್ದುವು. ನನಗೆ ಆ ದಿನಗಳಲ್ಲಿ ಅದನ್ನು ಓದುವಾಗ ಹಾಗೆ ಅನಿಸಿದ್ದೇ ಇಲ್ಲ. ಈ ಸಮಾಜ ಸುಧಾರಣೆ ಆಗುವುದಿದ್ರೆ ಆಗಲಿ, ಮುಸುಕಿನೊಳಗೆ ಇರುವವರು ಹೊರಗೆ ಬಂದು ಎಲ್ಲ ಸಮಾಜದ ಒಟ್ಟಿಗೆ ಅವರು ಬೆರೆಯುವುದಾದರೆ ಬೆರೆಯುವಲಿ ಅನ್ನುವ ಸದುದ್ದೇಶದಿಂದ ನಾನು ಹಾಕಿದ್ದು. ಆಗ ಅವರು ಗುರುರಾಜರಿಗೆ ಕೂಡ ಇದನ್ನು ಹೇಳಿರ್ಲಿಲ್ಲ ನಾನು. ಗುರುರಾಜರು ಇದನ್ನು ಓದಿ ಒಂದು ಮಾತು ಹೀಗೆ ನೋಡಿ ಹೇಳಿದ್ರಂತೆ, ಇದು ಬನ್ನಂಜಿಯವರು ಓಕೆ ಮಾಡಿದ ಲೇಖನ ಅಂತ. ನಾನು ಬದುಕಿದೆ, ಬಚಾವಾದ. ಮತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡುವುದಿಲ್ಲ. ಬನ್ನಂಜಿಯವರು ಆಯ್ದುಕೊಟ್ಟ ಲೇಖನ ಅಂದ್ರೆ ಅಲ್ಲಿ ಪತ್ರಿಕಾಲಯದಲ್ಲಿ ಎಂಥ ಪ್ರತಿಭಟನೆ ಬಂದ್ರು ಇದು ಮಾಡ್ತಾರೆ. ಮರುದಿನ ಪತ್ರಿಕೆಯಲ್ಲಿ ಹಾಕಬೇಕಾಯ್ತು ಒಳಪುಟದಲ್ಲಿ, ಈ ಲೇಖನದಿಂದ ಯಾರಿಗಾದರೂ ನೋವಾಗಿದ್ದರೆ ಅದಕ್ಕಾಗಿ ವಿಷಾದಿಸ್ತೇವೆ ಅಂತ, ಕಣ್ತಪ್ಪಿನಿಂದ ಆದ ಪ್ರಮಾದ ಇದು, ಅದಕ್ಕಾಗಿ ವಿಷಾದಿಸ್ತೇವೆ ಅಂತ. ಸರಿ, ಅಲ್ಲಿಗೂ ತಂಡ ಆಯಿತು. 2 ದಿನ ಬಿಟ್ಟು ಎಲ್ಲಿಯೋ ಪ್ರವಚನದಿಂದ ಬನ್ನಂಜಿಯವರು ಬಂದರು. ಬನ್ನಂಜಿಯವರು ಬಂದು ಅವರಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ನಾನು ಹೇಳಿದೆ, ಕ್ರಿಶ್ಚಿಯನ್ರಷ್ಟೇ ಅಲ್ಲ ಸರ್, ಈ ಮುಸ್ಲಿಮರು ಅದಕ್ಕಿಂತ ಡೇಂಜರ್, ಇವರದ್ದು ಎಂತ ಹಾಕಬೇಕಾದ್ರೂ 4 ಸಲ ನೋಡಬೇಕು ಅಂತ ಆಯ್ತು. ಸ್ವಲ್ಪ ದಿನ ಹೋಯ್ತು. ನಮ್ಮ ಸುರತ್ಕಲ್ ಅಲ್ಲಿ ಕಾಲೇಜಿನಲ್ಲಿ ಹೊಸಬೆಟ್ಟು ಸೀತಾರಾಮಾಚಾರ್ಯ ಅಂತ ಇದ್ರು. ಒಳ್ಳೆ ಪಂಡಿತರು, ಒಳ್ಳೆ ಪುರಾಣ ಇತಿಹಾಸದ ಬಗ್ಗೆ ತಿಳ್ಕೊಂಡವರು, ಒಳ್ಳೆ ಅರ್ಥ ಹೇಳಬಲ್ಲವರು. ಅವರು ಒಂದು ಲೇಖನ ಬರೆದರು. ಅದು ಕೃಷ್ಣ ಮತ್ತು ಅರ್ಜುನ ಸಂವಾದದಲ್ಲಿ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ತನ್ನ ಗಾಂಧೀವನ್ನ ಬಿಸುಟು, ನಾನು ಮಾಡುವುದಿಲ್ಲ, ಎದುರು ಇರುವವರು ನನ್ನ ಬಂಧುಗಳು, ಅವರನ್ನ ತರೀಲಿಕ್ಕೆ ಮನಸ್ಸು ಬರುವುದಿಲ್ಲ ಇದು ಅಂತ ಗೋಗರೆದಾಗ ಕೃಷ್ಣ ಹೇಳ್ತಾನೆ, ಹೇಳ ಬಿಲ್ಲು ಹಿಡ್ಕೊ, ನಿನ್ನ ಎದುರು ಇರುವವರು ನಿನ್ನ ಬಂಧುಗಳು, ನಾನು ನೀನು ಎಲ್ಲ ಹಿಂದೆಯೂ ಇದ್ದವರು ಮುಂದೆಯೂ ಇರ್ತೇವೆ, ಶರೀರ ಮಾತ್ರ ನಾಶ ಆಗುವುದು, ಆತ್ಮ ನಾಶ ಆಗುವುದಿಲ್ಲ. ಆದ್ದರಿಂದ ನೀನು ಗಾಂಧೀವ ಎತ್ತಿಕೋ, ಮತ್ತೆ ಯುದ್ಧ ಮಾಡು ಧರ್ಮಕ್ಕಾಗಿ ಅಂತ ಹೇಳ್ತಾನೆ. ಅರ್ಜುನ ಯುದ್ಧ ಮಾಡ್ತಾನೆ. ಇವರು ಆ ಪ್ರಸಂಗವನ್ನ ಉದಾಹರಿಸಿ ಹೇಳಿದ್ರು, ಅರ್ಜುನ ಒಬ್ಬ ಜನಾಂಗ ಹತ್ಯೆ ಮಾಡಿಸಿದ ಹಿಟ್ಲರ್ನಿಗೆ ಸಮಾಂತ ನಾನು ಭಾವಿಸ್ತೇನೆ, ಯಾಕೆ ಅಲ್ಲ ಅಂತ ಪ್ರಶ್ನೆ. ಸ್ವಲ್ಪ ಇದು ತೊಂದರೆ ಆಗುವುದು ಬೇಡ ಅಂತ ನಾನು, ಬನ್ನಂಜಿಯವರು ಇದ್ರು, ಯಾವುದೋ ಉಪನ್ಯಾಸಕ್ಕೆ ಹೊರಡುವ ತರಾತುರಿಯಲ್ಲಿದ್ದರು, ನಾನು ತೋರಿಸಿದೆ, ಹೇಳಿದೆ. ಆಗ ಅವರು ಹೇಳಿದ್ರು, ಪಾಪ ಇದು ಭಗವದ್ಗೀತೆ ಸುರುವಿಗೆ ಓದುವವಾಗ ಬರುವವನಿಗೆ ಸಂಶಯ, ಇವರಿಗೆ ಆಚಾರ್ಯರಿಗೆ ಬರಬಾರ್ದಿತ್ತು, ಯಾಕಂದ್ರೆ ಅವರು 20-30 ವರ್ಷ ಪುರಾಣ ವಾಚನ ಅದರಲ್ಲಿ ಇದರಲ್ಲಿ ಇರುವವರು. ಈಗ ಬಂದದ್ದು ಆಶ್ಚರ್ಯ, ಅವರು ಈ ಲೇಖನ ಹಾಕಿ ನಾನು ಪ್ರವಚನ 1 ವಾರ ಧಾರವಾಡದಿಂದ ಮುಗಿಸಿ ಬಂದು ಇದಕ್ಕೆ ಒಂದು ಸಮನಾಗಿ ಬರೀತೇನೆ ಅಂದ್ರು. ನಮಗೆ ಧೈರ್ಯ ಆಯ್ತು, ನಾವು ಪ್ರಕಟಿಸಿದ್ವಿ. ಪ್ರಕಟಿಸಿ ನಮ್ಮ ವ್ಯಾನ್ ಆದಿತ್ಯವಾರ ಅದು ಮಂಗಳೂರಿಗೆ ಹೋಗಿ ವಾಪಸ್ಸು ಬರುವಾಗ ಎಲ್ಲ ತಡೆಗೋಡೆಗಳು, 1-2 ಕಡೆ ಬೆಂಕಿ ಹಚ್ಚುತ್ತೇವೆ ಅನ್ನುವ ಒಂದು ಭಯಾನಕ ಪ್ರತಿಭಟನೆ.
ಇಂಥದ್ದೆಲ್ಲ ದಾಟಿಕೊಂಡು ಕೊನೆಗೆ ಏನು ಬೆಂಕಿ ಹಚ್ಚಿಸಿಕೊಳ್ಳದೆ ಬಂದಾಗ ಮತ್ತು ಆ ವ್ಯಾನಿನವರು ಎಲ್ಲ ಸುದ್ದಿಯನ್ನು ನಮ್ಮ ಮ್ಯಾನೇಜ್ಮೆಂಟಿಗೆ ಹೇಳಿದಾಗ ಮ್ಯಾನೇಜ್ಮೆಂಟ್ನಲ್ಲೇ ಒಂದು ಭುಗಿಲು. ಬನ್ನಂಜಿಯವರು ಬಂದು ಇದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರು, ಈಗ ಎಂತ ಮಾಡೋದು ಅಂತ. ಕೊನೆಗೆ ಮರುದಿನದ ಫ್ರಂಟ್ ಪೇಜಿನಲ್ಲೇ ಹಾಕಿತು, ಈ ಲೇಖನವನ್ನು ನಾವು ಪ್ರಕಟಿಸಬಾರದಿತ್ತು, ಪ್ರಕಟಿಸಿದ್ವಿ, ಅನೇಕರಿಗೆ ನೋವಾಗಿದೆ ಎಂದು ತಿಳಿದಿದ್ದೇವೆ, ಅದಕ್ಕಾಗಿ ಓದುಗರ ಕ್ಷಮೆ ಯಾಚಿಸ್ತೇವೆ ಅಂತ ನಾನು ಹೇಳಿದೆ. ಬನ್ನಂಜಿಯವರು ಬಂದಾಗ ಕ್ರಿಶ್ಚಿಯನ್ರಷ್ಟೇ ಅಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಹಿಂದೂಗಳು ಅದಕ್ಕಿಂತ ಡೇಂಜರ್ ಅಂತ. ಇಂತಹ ಒಂದು ಸಂಗತಿ ನನಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದದ್ದು. ಇದಲ್ಲದೆ ಕೆಲವೊಮ್ಮೆ ನಮಗೆ ಒಳ್ಳೆ ಕನ್ನಡ ಗೊತ್ತುಂಟು ಅಂತ ನಾವು ತಿಳ್ಕೊಂಡಿರ್ತೇವೆ. ಒಬ್ರು ವಿದ್ವಾಂಸರು ಬಂದಿದ್ರು ನೆದರ್ಲ್ಯಾಂಡಿನಿಂದ, ಡಾಕ್ಟರ್ ಜೈದೇನ್ ಬೋಸ್ ಅಂತ. ಬನ್ನಂಜಿ ಅವರು ಹೇಳಿದ್ರು, ಅವರದ್ದು ಇಂಟರ್ವ್ಯೂ ಮಾಡಿ ನೀವು ಅಂತ. ಅವರು ಬಂದದ್ದು ಯಾಕೆ ಅಂದ್ರೆ, ಅವರು ಕೋಟದ ಪರಮೇಶ್ವರ ಐತಾಳ ಅನ್ನೋರು ಯೂಟ್ರೆಚ್ ಯೂನಿವರ್ಸಿಟಿಯಲ್ಲಿ ಏನೋ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರಿಂದ ಆಕರ್ಷಿತರಾದ ಜೈದೇನ್ ಬೋಸ್ ಇಂಡಾಲಜಿಯಲ್ಲಿ ಆಸಕ್ತಿ ಪಟ್ಟರು. ಅಲ್ಲಿ ಹೋಗಿ ಕರಾವಳಿಗೆ, ನೀವು ಉಡುಪಿಗೆ ಬಂದ್ರೆ ಮಧ್ವಾಚಾರ ತತ್ವಗಳ ಬಗ್ಗೆ, ಶೃಂಗೇರಿಗೆ ಹೋದ್ರೆ ಅದ್ವೈತದ ಬಗ್ಗೆ ತಿಳಿಬಹುದು ಅಂತ ಅನ್ನುವ ಆಸೆಯಲ್ಲಿ ಬಂದರು. ಇಲ್ಲಿ ಬಂದವರು, ಅವರು ಒಳ್ಳೆ ಕನ್ನಡ ಗೊತ್ತುಂಟು, ಅದು ಹೇಗೆ ಕಲ್ತರೂ ಗೊತ್ತಿಲ್ಲ. ಅವರು ಸ್ವಾತಂತ್ರ್ಯೋತ್ತರ ಭಾರತದ ಕಥನ ಕಾವ್ಯಗಳಲ್ಲಿ ಸಾಂಸ್ಕೃತಿಕ ವೈಶಿಷ್ಟ್ಯ ಹೀಗೇನೋ PhD ಮಾಡಿದವರು. ಅವರು ಕನ್ನಡದಲ್ಲಿ ಇಂಟರ್ವ್ಯೂ ಅಲ್ವಾ, ನನಗೆ ಗೊತ್ತುಂಟು ಅಂತ ನಾನು ಎಲ್ಲಿ ಇದು ಬನ್ನಂಜೆ ಗೋವಿಂದಾಚಾರ್ಯರ ಮನೆ ಹತ್ರವೇ ಮುರಾರಿ ಬಲ್ಲಾಳ್ ಅಂತ ಇದ್ರು. ಅವರು ಒಳ್ಳೆ ಸಮಾಜ ಸೇವಕ ಮತ್ತೆ ಒಳ್ಳೆ ಆಸಕ್ತ, ಲೇಖನ ಕೂಡ ಬರೀತಾರೆ. ಅವರ ಮನೆಯಲ್ಲಿ ಇಂಟರ್ವ್ಯೂಗೆ ಏರ್ಪಾಟಾಯ್ತು, ನಾನು ಮತ್ತು ಜೈದೇನ್ ಬೋಸ್. ನಾನು ಪ್ರಶ್ನೆ ಕೇಳ್ತಾ ಹೋದೆ. ಅವರೊಬ್ಬ ಸಾಹಿತ್ಯದ ಜಾಣ ವಿದ್ಯಾರ್ಥಿ ಹಾಗೆ ಉತ್ತರ ಕೊಟ್ಟರು. ಒಂದು ಹಂತದಲ್ಲಿ ನಾನು ಕೇಳಿದೆ, ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಯಾವ ಲೇಖಕ ಹೆಚ್ಚು ಇಷ್ಟ ಅಂತ. ಅವರು ಪ್ಲೀಸ್ ರಿಪೀಟ್ ಅಂದ್ರು, ಪುನಃ ಕೇಳಿ ಅಂದ್ರು ಕನ್ನಡದಲ್ಲಿ. ಆಗ ನಾನು ಕೇಳಿದೆ, ನಿಮ್ಗೆ ಯಾವ ಸಾಹಿತಿ ಇಷ್ಟ ಅಂತ. ಅವರು ಕೇಳಿದ್ರು, ನೀವು ಕೇಳುವುದು ಹಳೆಗನ್ನಡದಲ್ಲಿಯೋ, ಹೊಸಗನ್ನಡದಲ್ಲಿಯೋ, ನವ್ಯದಲ್ಲಿಯೋ, ದಲಿತದಲ್ಲಿಯೋ, ಬಂಡಾಯದಲ್ಲಿಯೋ ಅಂತ. ಅಬ್ಬಾ, ನನಗೆ ಒಂದು ಸಲ ದಿಗಿಲಾಯ್ತು. ಏನೋ ಸ್ವಲ್ಪ ಗೊತ್ತಿದ್ದದ್ದಕ್ಕೆ ಆಯ್ತು, ನಾನು ಸಾವರಿಸಿಕೊಂಡು ಹೇಳಿದೆ. ಮತ್ತೆ ಅವರು ಹೇಳಿದ್ರು, ನನಗೆ ಬೊಳುವಾರ ಮೊಹಮ್ಮದ್ ಕುಂಜಿಯವರ ಕಥೆಗಳು ಇಷ್ಟ ಆಗ್ತವೆ ನವ್ಯದಲ್ಲಿ ಅಂತ. ನನಗೆ ಅಂದ್ರೆ ಅಷ್ಟು ಓದಿಕೊಂಡಿದ್ದಾರೆ ಅವರು ಅಂತ. ಇನ್ನೊಬ್ರು ರಾಬರ್ಟ್ ಗೋಲ್ಡ್ ಮ್ಯಾನ್ ಅಂತ, ಅವರು ರಾಮಾಯಣದ ಬಗ್ಗೆ ಬಹಳ ತಿಳ್ಕೊಂಡವರು. ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ, ಏನಾದರೂ ಶ್ಲೋಕ ಹೇಳಿದ್ರೆ ದಟ್ ಈಸ್ ಪ್ರಕ್ಷಿಪ್ತ ಭಾಗ, ನಾಟ್ ಒರಿಜಿನಲ್ ಅಂತ ಹಾಗೆ ಹೇಳುವವರು. ಒಂದ್ಸಲ ಈ ಜೈದೇನ್ ಬೋಸ್ ನಾನು ಇಂಟರ್ವ್ಯೂ ಮಾಡುವಾಗ ಹೇಳಿದ್ದನ್ನು ಹೇಳ್ತೇನೆ. ಇನ್ನೊಂದು ಪ್ರಸಂಗ, ನಿಮ್ಮಲ್ಲಿ ಒಳ್ಳೆ ಸಂಸ್ಕೃತ ಪಂಡಿತರಿದ್ದಾರೆ, ನೀವು ಉಡುಪಿಗೆ ಹೋಗಿ ಶೃಂಗೇರಿಗೆ ಹೋಗಿ ಹೇಳಿದ್ರು, ಅಲ್ಲಿ ಎಲ್ಲರಿಗೆ ಬಹುಪಾಲು ಸಂಸ್ಕೃತ ಬರ್ತದೆ ಅಂತ. ನಾನು ಪುತ್ತೂರಿಗೆ ಹೋಗಿದ್ದೆ, ಅಲ್ಲಿ ಗೋಡೆಯಲ್ಲಿ ಚಿತ್ರ ಬರೀತಾರೆ, ಕೆಳಗೆ ಪುರಾಣದ 2 ಸಾಲುಗಳನ್ನು ಅಲ್ಲಿ ಶ್ಲೋಕ ಬರೀತಾರೆ. ನನಗೆ ಎಲ್ಲ ಸೀಕ್ವೆನ್ಸ್ ಶ್ಲೋಕ ಅರ್ಥ ಆಗತ್ತೆ, ಒಂದು ಅರ್ಥ ಆಗಿರ್ಲಿಲ್ಲ. ನಾನು ಒಬ್ಬರ ಹತ್ರ ಕೇಳಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತ. ಅದಕ್ಕೆ ಅವರು ಕನ್ನಡದವರು ಇರಬೇಕು. ಅವರು ಪೂಜೆ ಭಟ್ರನ್ನು ತೋರಿಸ್ತಿದ್ರು, ಪೂಜೆ ಮುಗಿಸಿ ಹೋಗ್ತಿದ್ರು ಅವರು. ಆಗ ಪೂಜೆ ಭಟ್ರು ಬಂದ್ರು, ವಾಪಸ್ಸು ಬಂದು, ಆಪ್ಕೋ ಹಿಂದಿ ಮಾಲೂಮ್ ಹೈ ಕ್ಯಾ ಅಂತ ಕೆಟ್ಟ ಹಿಂದಿಯಲ್ಲಿ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ, ಸಂಸ್ಕೃತಂ ಜಾನಾಮಿ ಸಂಸ್ಕೃತೇನ ಭಣ್ಯತಾಂ ಹೇಳಿದೆ. ಬಹುಶಃ ಪುರೋಹಿತ ಭಟ್ರಿಗೆ ಸಂಸ್ಕೃತ ಬರುವುದಿಲ್ವೋ ಏನೋ, ಕಚ್ಚೆ ಕಟ್ಟಿ ಹೋದವರು ಬರಲೇ ಇಲ್ಲ ಅಂತ. ನಮ್ಮ ಸಂಸ್ಕೃತ ಸ್ಥಿತಿ ಹೀಗಾಗಿರುವುದು ತುಂಬಾ ವಿಷಾದ ಅಂತ ಜೈದೇನ್ ಬೋಸ್ ಹೇಳಿದ್ರು. ಕೆಲವೊಮ್ಮೆ ಇನ್ನು ಏನಂದ್ರೆ, ಒಂದು ಮಾಳದಲ್ಲಿ ಮರಾಠೆ ಪೇಡ ಅಂತ ನೀವು ನೋಡಿರಬಹುದು, ಮಾಳದಿಂದ ಅದರ ಉತ್ಪಾದನೆ ಆಗುವುದು. ಅಲ್ಲಿ ನಾನೊಂದು ಸ್ವೋದ್ಯೋಗ ಅನ್ನುವ ನೆಲೆಯಲ್ಲಿ ಲೇಖನ ಮಾಡಲಿಕ್ಕೆ ಹೋದೆ. ಅದು ಸೋದ್ಯೋಗದ ಪಾಠ ಹೇಳಿಸಿಕೊಳ್ಳಬೇಕೆ, ಮಾಳಕ್ಕೆ ಬನ್ನಿ ಅಂತ. ಅಲ್ಲಿ ಅವರ ವಿವರ ಎಲ್ಲ ತಕೊಂಡು ಪ್ರಕಟಿಸಿದೆ. ಪ್ರಕಟಿಸುವಾಗ ಅವರಿಗೆ ಹೇಳಿದ್ರು, ಈಗ 2 ಗೋಣಿ
ಸಕ್ಕರೆ ಮುಗೀತದೆ ಸರ್, ಮೊದಲು ನನಗೆ 50 kg ಅಷ್ಟೇ ಮುಗೀತಿತ್ತು ಅಂದ್ರು. ಮತ್ತೆ ಇನ್ನು ಈಗ ಆರ್ಡರ್ ತುಂಬಾ ಉಂಟು, 3 ಗೋಣಿಯು ಮುಗಿಬಹುದು ಅಂದ್ರು ದಿವ್ಸಕ್ಕೆ. ನಾನು ಹೇಳಿದೆ ಇದೆಲ್ಲ ಲೇಖನದಲ್ಲಿ ಹಾಕಬಹುದಾ ಅಂದ್ರು. ಹಾಕಬಹುದು ಅಂದ್ರು ಅವರು. ಹಾಕಬಹುದು ಕೇಳಿದೆ ನಾನು, ಅವರು ಹಾಕಬಹುದು ಅಂದ್ರು. ಲೇಖನ ಮಾಡಿದೆ, ಆಯ್ತು. 1 ವಾರ ಆಗ್ಬೇಕಾದ್ರೆ ಒಂದು 4-5 ಜನ ಜೀಪಿನಲ್ಲಿ ಅವರ ಮನೆಗೆ ಹೋದ್ರಂತೆ. ನಿಮ್ಮ ಬಗ್ಗೆ ನಾವು ಉದಯವಾಣಿಯಲ್ಲಿ ಬಂದ ಲೇಖನ ನೋಡಿದೆವು, ಹೌದು ಅದೆಲ್ಲ ನಿಜವ? ಇಷ್ಟು ಸಕ್ಕರೆ ಮುಗಿಯುವುದು, ಇಷ್ಟು ಎಲ್ಲ ನೀವು ಧಾರವಾಡ ಪೇಡದ ಹಾಗೆ ಒಳ್ಳೆ ಪೇಡ, ಹಾಲಿನ ಪೇಡ ಮಾಡಿ ಕೊಡ್ತೀರಿ? ಹೌದಪ್ಪ. ಈಗ ಅವರು ಲೇಖನ ಪ್ರಕಟಿಸಿ 1 ತಿಂಗಳಾಯ್ತಲ್ಲ, ಇದು ನನ್ನ ಹತ್ರ ಮಾಡಿಕೊಂಡು ಹೋಗಿ ಪ್ರಕಟಿಸಿ 1 ವಾರ ಆದ ಅಷ್ಟೇ. ಈಗ ನನಗೆ ಬರ್ತಿ 3-3.5 ಗೋಣಿ ಮುಗೀತದೆ ಅಂದ್ರಂತೆ. ಅವರು ಹೋದ್ರು, ನಾನೊಂದು ಆರ್ಡರ್ ಕೊಡ್ಲಿಕ್ಕೊಂಡು ಬರ್ತೇವೆ ಹೇಳಿ ಹೋದ್ರು. ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅದು ನೋಟಿಸ್ ಬಂತು. ನನಗೆ ಗಾಬರಿ ಆಯ್ತು. ನನಗೆ ಸ್ವಲ್ಪ ಅಂದ್ರೆ ಒಬ್ಬ ಕಷ್ಟದಲ್ಲಿರುವವನು ಅವನು ಪ್ರಕಟಿಸಬಹುದು ಅಂದುಕೊಂಡು ನಾನು ಲೇಖನ ಪ್ರಕಟಿಸಿ ಹೀಗೆ ಆಯ್ತಲ್ಲ ಅಂತ ಆಯ್ತು. ಮತ್ತೆ ಮೊನ್ನೆ ಅಂದ್ರೆ 25-30 ವರ್ಷಗಳ ನಂತರ ನನಗೆ ಹೆಬ್ರಿಯ ಹತ್ರ ಯಾವುದೋ ಒಂದು ಫಂಕ್ಷನ್ ನಲ್ಲಿ ಅವರ 2 ಮಕ್ಕಳು ಸಿಕ್ಕಿದ್ರು. ಮಕ್ಕಳು ಒಳ್ಳೆ ಇಂಜಿನಿಯರಿಂಗ್ ಕಲ್ತವರು, ಈ ಉದ್ಯೋಗಕ್ಕೆ ಅಂಟಿದ್ದಾರೆ. ಅವರು ಹೇಳಿದ್ರು, ನೀವು ಆ ಲೇಖನದಲ್ಲಿ ಆ ವಿವರಗಳನ್ನು ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದದ್ದು ಒಳ್ಳೆಯದೇ ಆಯಿತು. ನಾವು ಅವತ್ತಿನಿಂದ ಲೆಕ್ಕ ಪತ್ರವನ್ನು ಸರಿಯಾಗಿ ಇಡ್ಲಿಕ್ಕೆ ಮಾಡಿ ನಮ್ಮ ಸಂಸ್ಥೆಯನ್ನ ಈಗ ವಿಸ್ತಾರವಾಗಿ ಮಾಡಿದ್ದೇವೆ ಅಂತ. ಅಂದ್ರೆ ಕೆಲವೊಮ್ಮೆ ತಪ್ಪು ಅಂತ ಗ್ರಹಿಸಿದ್ರು ಅದು ಒಂದು ಡಿಸ್ಗೈಸ್, ಬೇನಿದ್ದದ್ದು ಬೂನ್ ಆಗುವುದು ಅಂತ ಹಾಗೆ ಆಯ್ತು. ಇಂಥದ್ದು ತುಂಬಾ ಪ್ರಸಂಗ ಉಂಟು. ಇನ್ನು ನಾನು ಒಂದು ಪ್ರಸಂಗ ಹೇಳಿಬಿಡ್ತೇನೆ. ಒಮ್ಮೆ ಯಕ್ಷಗಾನದ ಬಗ್ಗೆ ಜನತಾವಾಣಿಯಲ್ಲಿ ಒಂದು ಇದಾಯ್ತು. ಯಕ್ಷಗಾನದಲ್ಲಿ ಹಾಸ್ಯಗಾರರ ಪಾತ್ರವನ್ನು ಬ್ರಾಹ್ಮಣರ ಪಾತ್ರವಾಗಿ ಮಾಡ್ತಾರೆ ಅಂತ. ಅದಕ್ಕೆ ದೊಡ್ಡ ಕೆಲವರು ಕೂಡ್ದು ಕೆಲವರು ಆಗಬಹುದು ಅಂದ್ರು. ಪ್ರಭಾಕರ ಜೋಶಿ ಅರ್ಥಧಾರಿ ಮಂಗಳೂರಿನವರು ಹೇಳಿದ್ರು, ನೀವು ಅದಲ್ಲಿ ಬ್ರಾಹ್ಮಣ ಪಾತ್ರ ಇರಬಹುದು, ಆದ್ರೆ ಅದು ಹಾಸ್ಯದ ಪಾತ್ರವಾಗಿ ಔಚಿತ್ಯಪೂರ್ಣವಾಗಿ ಬಳಸುವುದು ತಪ್ಪಲ್ಲ ಅಂದ್ರು. ಬ್ರಾಹ್ಮಣ ವೇಷವನ್ನು ಮಾಡುವುದು ತಪ್ಪಲ್ಲ ಅಂದ್ರು. ಅದು ಪ್ರಕಟ ಆಯ್ತು. ಅದೇ ಪ್ರಭಾಕರ ಜೋಶಿಯವರಿಗೆ ಸುರತ್ಕಲ್ಲಿನಲ್ಲಿ ಒಂದು ಯಾವುದೋ ಸಭೆಗೆ ಹತ್ತಲಿಕ್ಕೆ ವಿಪ್ರ ಸಮಾಜದವರು ಬಿಡ್ಲಿಲ್ಲ. ನೀವು ನಮ್ಮ ಸಂಘಟನೆಗೆ ವಿರುದ್ಧವಾಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರಿ, ನೀವು ಸಂಘಟನೆಯವರೇ, ಹೀಗೆ ಮಾಡುವುದು ನೀವು ಅಂತ ಭಾರಿ ಅವರೊಟ್ಟಿಗೆ ವಾಗ್ವಾದ ಮಾಡಿದ್ರು. ಇದಲ್ಲದೆ ಕೆಲವು ಹ್ಯಾಂಡ್ ರೈಟಿಂಗ್ಗಳು ಮೊದಲು, ಈಗ ಅಂತ ಪ್ರಮೇಯ ಇಲ್ಲ, ಯಾಕಂದ್ರೆ ಈಗ ಎಲ್ಲ ಇದರಲ್ಲಿ ಕೊಡ್ತಾರೆ. ಮತ್ತೆ ಅನೇಕರಿಗೆ ಉಚ್ಚಾರಗಳು ಸರಿ ಬರುವುದಿಲ್ಲ, ಹಕಾರ ಶಕಾರ. ಒಬ್ಬ ನಮಗೆ ಪ್ರಿಂಟ್ ಮಾಡಿ ಕಳಿಸಿದ್ದ, ಘಟ್ಟದ ಮೇಲಿನವರು, ಇಲ್ಲಿ ಬಂದವರು, ಇಲ್ಲಿಯ ಬೆಟ್ಟ ಗುಡ್ಡ ಎಲ್ಲ ನೋಡಿ ಅವರಿಗೆ ಒಂದು ಮದುವೆ ವಯೋಸಹಜವಾಗಿ ಆಗುವ ಕಂಡಿತು. ನನ್ನ ಮದುವೆಗೆ ನಿಮಗೆ ಆದರದ ಸ್ವಾಗತ ಇದ್ದದ್ದು, ಇದ್ದದ್ದು ಅಂತ ಮಾಡಿದ್ರು. ಬನ್ನಂಜಿಯವರಿಗೂ ಬಂತು ಅದು ಕಾಗದ. ಅವರು ಹೇಳಿದ್ರು, ಒಂದು ಹುಬ್ಬಳ್ಳಿಯಲ್ಲಿ ಉಪನ್ಯಾಸ ಇತ್ತು ಮಾರ್ರೆ, ಇಲ್ಲದಿದ್ರೆ ಒಮ್ಮೆ ಹೋಗಿ ಏರ್ಪಾಡು ಹೇಗುಂಟು ನೋಡ್ಬೋದಿತ್ತು ಅಂತಲೂ ತಮಾಷೆಯಾಗಿ ಹೇಳಿದ್ದವರು. ಹೀಗೆ ಮತ್ತೆ ಕೆಲವೊಮ್ಮೆ ಭವಿಷ್ಯ ಎಲ್ಲ ನಂಬುವವರು ಜಾಸ್ತಿ ಎಕ್ಸಾಮ್ ಟೈಮಿಗೆ. ಒಂದ್ಸರ್ತಿ ಏನಾಗಿತ್ತು ಅಂದ್ರೆ ಇದರ ಭವಿಷ್ಯ ಒಂದು ರಾಶಿ, ಕನ್ಯಾ ರಾಶಿಯದ್ದು ಬಿಟ್ಟು ಹೋಗಿತ್ತು. ಅಲ್ಲಿ ಪ್ರಿಂಟಿಗೆ ಹೋಗ್ಬೇಕು, 5:30 ಶೆಡ್ಯೂಲ್ ಅಂದ್ರೆ ಅಷ್ಟೊತ್ತಿಗೆ ಹೋಗ್ಬೇಕದು ಸಂಜೆ. ಯಾರು ಜೋಯಿಸರಿದ್ದಾರೋ ಅವರ ಕೈಯಿಂದ ಬಿಟ್ಟು ಹೋಯ್ತು ಬರೆಯುವಾಗ. ಆಗ ಎಲ್ಲ ಒಂದು ಅವರಿಗೆ ಫೋನ್ ಮಾಡಿದ್ರೆ ಅವರು ವ್ಯಾಪ್ತಿಯಲ್ಲಿಲ್ಲ ಬರ್ತದೆ. ಇಲ್ಲಿ ರಾಶಿ ಫಲ ಹಾಕದಿದ್ರೆ ಎಕ್ಸಾಮ್, ಮಕ್ಕಳು ಪುಸ್ತಕ ಓದುವುದಕ್ಕಿಂತ ರಾಶಿ ಫಲದ ಮೇಲೆ ಹೆಚ್ಚು ನಂಬುವವರು, ಎಂತ ಮಾಡುವ ಆಯ್ತು. ಆಗ ನಾನು ಹೇಳಿದೆ, ಇಲ್ಲಿ ತನ್ನಿ ಹೇಳಿದೆ, ಯಾವ ರಾಶಿ ಇಲ್ಲ, ಅದಕ್ಕೆ ಬೇಕಾದ್ದು 3 ವಾಕ್ಯ. ಇದು ಅವ ಹೇಳಿದ ಕನ್ಯಾ ರಾಶಿ ಇಲ್ಲ ಅಂತ. ಕನ್ಯಾ ರಾಶಿ ಇಲ್ವಾ, ಬರ್ಕೊಳ್ಳಿ ಅಂದೆ. ಆತುರದಿಂದ ಅನಾಹುತ. ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರಲಿ, ಬೇರೆಯವರ ಸಂಘ ಸದ್ಯ ಬೇಡ, ನಿಮ್ಮ ಮನಸ್ಸು ಓದಿನಲ್ಲಿ ಅಥವಾ ದೇವರ ಧ್ಯಾನದಲ್ಲಿ ತಲ್ಲೀನವಾಗಿರಲಿ ಸಾಕು ಅಂದವ. ಹಬ್ಬ, ಪ್ರಿಂಟಿಗೆ ಹೋಯ್ತು. ಹೀಗೆ ಆಗೋದುಂಟು. ಇನ್ನೊಂದು ಪತ್ರಿಕೆಯಲ್ಲಿ ನಾನು ನೋಡಿದ್ದೆ, ಆ ಪತ್ರಿಕೆಯಲ್ಲಿ ಫೆಬ್ರವರಿಯಲ್ಲಿ 28 ದಿನ ಇದ್ದದ್ದು, ಭವಿಷ್ಯದಲ್ಲಿ ಈ ತಿಂಗಳ 29-30 ನಿಮ್ಮ ಪಾಲಿಗೆ ಸುಖದಾಯಕವಾಗಲಿದೆ ಅಂತ. ಅಂದ್ರೆ ದಿನವೇ ಇಲ್ಲ ಅದು.
ಅಂಥದ್ದೆಲ್ಲ ಆಗತ್ತೆ. ಇದನ್ನು ನೀವು ಇನ್ನೂ ನಾನು ಹೇಳಬೇಕಾದ ಸಂಗತಿಗಳು ತುಂಬಾ ಇವೆ. ಅಂದ್ರೆ ಇಂತಹ ಇದು ಆ ಆ, ಪುಸ್ತಕ ಸಮೀಕ್ಷೆ ಇರಬಹುದು, ದೂರು ಗಂಟೆಗೆ ಬಂದ ಪತ್ರ ಇರಬಹುದು, ಮುದ್ರಾ ರಾಕ್ಷಸನ ಹಾವಳಿ ಇರಬಹುದು, ಮತ್ತೆ ಫೋಟೋಗಳ ಒಬ್ಬ ಸುತ್ತು ನೋಟಕ್ಕೆ ಹಾಕಲಿಕ್ಕೆ ಒಂದು 2 ರೂಪಾಯಿ ನೋಟು, ಒಂದು ನಂಬರ್ ಬೇರೆ ಒಂದು ನಂಬರ್ ಬೇರೆ ಒಂದೇ ನೋಟಿನಲ್ಲಿ. ಅವನು ಕೊಟ್ಟು ಹೇಳಿದ, ಕಾರ್ಕಳದ ರಿಪೋರ್ಟರ್ ಕೊಟ್ಟದ್ದು, ಶೆಣೈ ಅಂತ ಹೇಳುವ, ಕೊಟ್ಟು ಹೇಳಿದ್ರು, ಇದು ನೀವು ಪೇಪರ್ನಲ್ಲಿ ಹಾಕಲಿಕ್ಕೆ ಆಗದಿದ್ರು ತೊಂದರೆ ಇಲ್ಲ, ನೋಟು ಒಬ್ಬ ನಿಟ್ಟೆ ಕಾಲೇಜಿನ ಹುಡುಗನದ್ದು, ಅವನಿಗೆ ವಾಪಸ್ ಕೊಡ್ಬೇಕು ನಾನು ಅಂತ. ಆಯ್ತು ಅಂದೆ. ಆಗ ನಾನು ಬಾರ್ಕೂರ್ನಿಂದ ಬರ್ತಿದ್ದೆ. ಅದು ಪ್ರಿಂಟ್ ಮಾಡಿತು ಪತ್ರಿಕೆಯಲ್ಲಿ. ಪ್ರಿಂಟ್ ಮಾಡಿದ ಮೇಲೆ ನೋಟು ಜಾಗೃತೆ ಕಿಸೆಯಲ್ಲಿಟ್ಟೆ. ನಾನು ಉಡುಪಿಯಿಂದ ಬಸ್ ಹತ್ತಿ ಮಣಿಪಾಲದಿಂದ ಬಸ್ ಹತ್ತಿ ಉಡುಪಿಗೆ ಬಂದು ಮತ್ತೆ ಬಾರ್ಕೂರಿಗೆ ಹೋಗ್ಬೇಕು. ನಾನು ಅವನಿಗೆ ಪ್ರಜ್ಞಾಪೂರ್ವಕವಾಗಿ 10 ರೂಪಾಯಿ ನೋಟು ಕೊಟ್ಟೆ ಕಂಡಕ್ಟರ್ಗೆ. ಅದು ರಶ್ ಅಂದ್ರೆ ರಶ್. ಅವನು ಕೇಳಿದ, ಚಿಲ್ಲರೆ ಇಜ್ಜೆ ಅಂತ ಕೇಳಿದ. ಆಗ 2 ರೂಪಾಯಿ ಹೊಂದಿಸಿ ಕೊಡಬೇಕಿತ್ತು. ನನಗೆ ಪಕ್ಕ ಈ ನೋಟ್ ಸಿಕ್ಕಿತ್ತು. ಅದು ಆ ನೋಟು ಅಂತಲೇ ತಲೆಯಲ್ಲಿಲ್ಲ. ನಾನು ಕಂಡಕ್ಟರಿಗೆ ಕೊಟ್ಟೆ. ಮರುದಿನ ಕಾರ್ಯಾಲಯಕ್ಕೆ ಬರುವಾಗ ಅವರು ಹಾಜರಾಗಿದ್ದಾರೆ. ನಾನು ಪ್ರಿಂಟ್ ಮಾಡಿದಾರಲ್ಲ, ಥ್ಯಾಂಕ್ಸ್, ನಿಮ್ದು ಆ ನೋಟು ನನಗೆ ಒಂದು ವಾಪಸ್ ಕೊಡಿ ಅಂತ. ನಾನು ಹುಡುಕ್ತೇನೆ, ನನ್ನ ಪರ್ಸಲ್ಲಿಲ್ಲ, ಕಿಸೆಯಲ್ಲಿಲ್ಲ. 2 ರೂಪಾಯಿ ನೋಟು ಕಂಡಕ್ಟರಿಗೆ ಹೋಗಿದೆ. ಯಾವ ಬಸ್ಸು ಯಾರಿಗೆ ಗೊತ್ತು. ಮತ್ತೆ ಅವರ ಹತ್ರ ಹೇಳಿದೆ, ಹೀಗೆ ಆಯ್ತು ಅಂತ. ಆಯ್ತು, ಆ ಹುಡುಗ ನನ್ನ ಜೀವ ತಿಂತಾನೆ ಈಗ ಅಂತ ಹೇಳಿ ನನ್ನ ಮೇಲೆ ಸ್ವಲ್ಪ ಕನಿಕರ ತೋರಿಸಿ ಹೋದ್ರು ಅವರು. ಇಂಥ ಅವಾಂತರಗಳು ಆಗ್ತವೆ. ಫೋಟೋಗಳ ಬಗ್ಗೆ ಇನ್ನು ಇಂಥದ್ದು ಒಂದು ಪುಸ್ತಕ ವಿಮರ್ಶೆಗಳಲ್ಲಂತೂ ತುಂಬಾ ಇಂಥದ್ದು ಆಗಿದೆ. ಇದನ್ನು ಈಗ ಬಹುಶಃ 8:20 ಆಯ್ತು. ನಾವು ಶುರು ಮಾಡಿ 40 ನಿಮಿಷ ಅಂತ ಭುವಿ ನಮಗೆ ಹೇಳಿದ್ದಾಳೆ. ಆದ್ದರಿಂದ ಅಷ್ಟು ಹೊತ್ತಿನಲ್ಲಿ, ಯಾಕಂದ್ರೆ ನಾನು ಯಾವತ್ತೂ ಹೇಳುವುದು, ನನಗೆ ಭಾಷಣ ಮಾಡಲಿಕ್ಕೆ ಹೇಳಿಕೊಟ್ಟವರು ಒಂದು ಮಾತು ಹೇಳಿದ್ದಾರೆ, ಅದು ಹೇಳಿದ ಟೈಮಿಗೆ ಮುಗಿಬೇಕು. ಅಲ್ಲಿ ಇಂಪಾರ್ಟೆನ್ಸ್. ಬ್ರೂ ಕಾಫಿ ಆದರೂ 1 ಕಪ್ಪು ಕುಡಿಯುವುದೇ ಚಂದ, ಲೀಟರ್ ಗಟ್ಟಲೆ ಅಲ್ಲ ಅಂತ. ಅದೇ ಮಾತನ್ನು ನಾನು ನೆನಪಿಸಿಕೊಂಡು, ನೀವು ಇದರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಏನಿಲ್ಲ, ನಿಮ್ಮ ಅನುಭವಗಳು ಬೇರೆ. ನೀವು ಬೇಕಾದ್ರೆ ಪತ್ರಿಕೋದ್ಯಮದ ಸವಾಲುಗಳು ಅಂದ್ರೆ ಆಗಿನ ಕಾಲದ್ದು ಬೇರೆ, ಈಗಿನ ಕಾಲದ್ದು ಬೇರೆ. ನನ್ನ ಕಾಲದ, ನಾನು ನಿವೃತ್ತನಾಗುವವರೆಗಿನ ಪತ್ರಿಕೋದ್ಯಮದ ಸವಾಲುಗಳು ಇಷ್ಟು ತಾಂತ್ರಿಕವಾಗಿ ಮುಂದುವರೆದಿರಲಿಲ್ಲ. ಇವತ್ತು ನಾನು ಮೊನ್ನೆ ಪತ್ರಿಕೋದ್ಯಮದ ಸವಾಲುಗಳು ಅನ್ನುವುದರ ಬಗ್ಗೆ ಮಾತಾಡಬೇಕಾದ್ರೆ, ನಾನು ಈಗ ಪತ್ರಿಕೆಯಲ್ಲಿ ಕೆಲಸ ಮಾಡುವ ಉದಯನತ್ರ, ಉಪ್ಪಂಗಳದ ಉದಯನತ್ರ ಈಗಿನ ಸವಾಲುಗಳು ಎಂಥದ್ದು ಅನ್ನುವುದನ್ನು ನಾನು ನಿಷ್ಕರ್ಷ ಮಾಡಿಕೊಂಡು, ಅದು ಚಂದ ಹೇಳಿದ ಅವನು. ಅದನ್ನು ನನ್ನದೇ ರೀತಿಯಲ್ಲಿ ನಾನು ಅದನ್ನು ಅಲ್ಲಿ ಪ್ರಸ್ತುತಪಡಿಸಿದೆ. ಮತ್ತೆ ನನಗೆ ಖುಷಿ ಆದ್ದು ಅಂದ್ರೆ, ನಾನು ಉದಯವಾಣಿಯಲ್ಲಿ 30-35 ವರ್ಷ ದುಡಿದದರ ಫಲ ಅಂದ್ರೆ, ಬನ್ನಂಜೆಯಂತಹ, ಈಶ್ವರಯ್ಯರಂತಹ ಅಥವಾ ಗುರುರಾಜರಂತಹ ಒಂದು ಒಳ್ಳೆಯ ಮನುಷ್ಯರ ಸಾಮೀಪ್ಯ ಬಂತು. ಇದು ನನ್ನ ಬದುಕಿನ ಭಾಗ್ಯ. ಒಳ್ಳೆ ಭಾಷೆ, ತಪ್ಪು ಯಾವುದು ಸರಿ ಯಾವುದು, ಇದರ ಮೂಲ ಇನ್ನಷ್ಟು ನಿಷ್ಕರ್ಷೆ ಮಾಡಬೇಕು ಅನ್ನುವುದರ ಒಂದು ಸಂಗತಿ ನನಗೆ ಗೊತ್ತಾದ್ದು ನಾನು ಉದಯವಾಣಿಗೆ ಸೇರಿದ ಮೇಲೆ. ನನಗೆ ಒಂದು ಪತ್ರಿಕೆ ಅಥವಾ ಯಾರದಾದ್ರೂ ಆಮಂತ್ರಣ ಬಂದ್ರೆ ಇದರಲ್ಲಿ ಕಣ್ಣಿಗೆ ತಪ್ಪುಗಳು ಪಕ್ಕನೆ ಗೋಚರಿಸಿ ಬಿಡ್ತವೆ. ಇಂಥದ್ದು ಇದಲ್ಲದೆ ಏನಂದ್ರೆ, ತುಂಬಾ ಜನರ, ಲೇಖಕರ, ಓದುಗರ ಪರಿಚಯ ಆಯಿತು. ಪುಸ್ತಕಗಳನ್ನು ಓದುವ ಹವ್ಯಾಸಕ್ಕೆ ಅದು ನನಗೆ ಒಂದು ಪ್ರೋತ್ಸಾಹ ನೀಡಿತು. ಹೊಸ ಹೊಸ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ, ಆ ಮೂಲಕ ವ್ಯಕ್ತಿತ್ವ ವಿಕಸನದ ಕ್ಲಾಸ್ ಮಾಡಲಿಕ್ಕೆ, ಪರೀಕ್ಷೆ ಎದುರಿಸುವುದು ಹೇಗೆ ಅಂತ ನಾನು ಮೊನ್ನೆ ಮುಳ್ಳೇರಿಯಾದಲ್ಲಿ ಹೇಳಿ ಬಂದದ್ದು. ಇದು ಮುಳ್ಳೇರಿಯಾದ ಮಂದಿರದ ಹತ್ತಿರದ ಶಾಲೆಯಲ್ಲಿ ನಮ್ಮ ಬಾಲಣ್ಣ, ಸತ್ಯಣ್ಣ ಎಲ್ಲ ಇರುವ ವಿದ್ಯಾಶ್ರೀ ಶಾಲೆಯಲ್ಲಿ ಹೇಳಿ ಬಂದದ್ದು. ಇದಕ್ಕೆಲ್ಲ ನನಗೆ ಉದಯವಾಣಿ ಒಂದು ವೇದಿಕೆ ಆಯಿತು. ಸಂಬಳ ಕಮ್ಮಿ ಇರಬಹುದು, ಆದರೆ ನನ್ನ ಆಂತರಿಕ ಬೆಳವಣಿಗೆಗೆ ಅದು ಹೆಚ್ಚು ಇಂಬು ನೀಡಿತು ಅಂತ ಹೇಳ್ತಾ, ಮತ್ತು ಅನೇಕ ಸ್ನೇಹಿತರನ್ನ, ಅನೇಕ ವೇದಿಕೆಗಳನ್ನ, ಅನೇಕ ರೀತಿಯ ಬೇರೆ ಬೇರೆ ಬಡವರಿರಬಹುದು, ಇವರಿದ್ದು ಅವರ ಒಂದು ಸಾಮೀಪ್ಯ ಅದು ಗ್ರೇಟ್. ಮತ್ತು ಇವತ್ತು ಅಂತಹ ಒಂದು ಭಾಗ್ಯ ದೂರಿನಲ್ಲಿ ಇರುವವರಿಗಾಗಲಿ, ಉಡುಪಿಯ ಪರಿಸರದಿಂದ ದೂರ ಇರುವವರಿಗಾಗಲಿ ಸಿಗುವುದು ದುರ್ಲಭ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ನನ್ನ ವೃತ್ತಿ ಜೀವನದಲ್ಲಿ
ತುಂಬ ಸಂತೋಷ ಪಟ್ಟಿದ್ದೇನೆ. ಮತ್ತು ಆ ಮೂಲಕ ಧನ್ಯ ಅಂತ ಹೇಳ್ತಾ ನಿಮಗೆ ನಾನೇನು ನಿಮಗೆ ವಿಚಾರಧಾರೆ ಹರಿಸಲಿಲ್ಲ, ಖಾಲಿ ಇಷ್ಟನ್ನೇ ಹೇಳಿದ್ದೇನೆ. ಪತ್ರಿಕೋದ್ಯಮದ ಬಗ್ಗೆ ಬೇಕಾದ್ರೆ ಇನ್ನೊಮ್ಮೆ ಮಾತಾಡುವ. ಈ ಅವಕಾಶ ಒದಗಿಸಿದ ವೇದಿಕೆಯ ಎಲ್ಲರಿಗೂ ಮತ್ತು ನನ್ನ ಮೇಲೆ ಪ್ರೀತಿ ಇಟ್ಟು ಕರೆದ ರಾಜಣ್ಣನಿಗೆ, ಅಂದ್ರೆ ಉಪ್ಪಂಗಳ ನಾಗರಾಜರು ನನಗೆ ಸಮೀಪ ಬಂಧು ಹೌದು. ಆದರೆ ಅವರು ತುಂಬಾ ಸಲ ನಾನು ಒಂದು ವೆಬಿನಾರ್ ಹೇಳುವಾಗ ನಾನು ಹೆದರುವುದು, ಡಿಕ್ಟೇಷನ್ ನಿನಗೆ ಹೇಳ್ತೇನೆ, ಹೇಳಿದ ಹಾಗೆ ಆಗೋದು, ನನಗೆ ತಪ್ಪಾಗ್ತದೋ ಏನೋ ಅಂತ. ಹಾಗೆ ನನ್ನ ಈ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲ ವಂದಿಸಿ ವಿರಮಿಸ್ತೇನೆ. ಮತ್ತೆ ಏನಾದರೂ ಕೇಳುವುದಿದ್ರೆ ನಾನು ಏನು ಹೇಳುವುದು ಅಂತ ಯೋಚನೆ ಮಾಡಿ ಹೇಳ್ತೇನೆ. ಮುಂದುವರಿಸಿ. ಅನುಭವದ ಸೊಗಸಾದ ವಿವರಣೆ, ಹಾಸ್ಯಭರಿತ ಸನ್ನಿವೇಶಗಳ ರಸವತ್ತಾದ ಪ್ರಸ್ತುತಿ ಮತ್ತು ನಿಮ್ಮ ಎಂದಿನ ಶೈಲಿಯ ಆಕರ್ಷಕ ವಿಷಯ ನಿರೂಪಣೆಗೆ ಗೌರವಪೂರ್ಣ ಧನ್ಯವಾದಗಳು ರಜಾ. ಏನಾದರೂ ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಇದ್ದಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತನಾಡಲು ಅಥವಾ ಕೇಳಲು ವಿನಂತಿ. ನಮಸ್ಕಾರ. ಪಾಂಡುರಂಗ ನಮಸ್ಕಾರ. ಹೇಳಿ. ಒಂದು ಇಂದಿನ ಪತ್ರಿಕೆಗಳಲ್ಲಿ ನಿಮ್ಮ ಪ್ರವೇಶ ಮತ್ತೆ ಅಲ್ವಾ, ಕೊನೆಗೆ ಅಲ್ವಾ? ಅಲ್ಲ, ಇದು ಕ್ವಶನ್. ಇಂದಿನ ಪತ್ರಿಕೆಯಲ್ಲಿ ಇದು ಕ್ವಶನ್ ಆನ್ಸರ್ ನಲ್ಲಿ ಇಂದಿನ ಪತ್ರಿಕೆಯಲ್ಲಿ ಸುದ್ದಿಗಿಂತ ಜಾಸ್ತಿಯಾಗಿ ಅಡ್ವರ್ಟೈಸ್ಮೆಂಟೇ ಇರುತ್ತೆ, ಸುದ್ದಿ ಸ್ವಲ್ಪನೇ ಇರುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂದಿನ ಎಲ್ಲಾ ಪತ್ರಿಕೆಗಳು ಅಲ್ಲ, ನೀವು ಅದರ ಬಗ್ಗೆ ಮಾತಾಡುದಾದ್ರೆ 1 ಗಂಟೆ ಅದರ ಬಗ್ಗೆ ಮಾತಾಡ್ಬಹುದು. ಆದ್ರೆ ಎಂತಂದ್ರೆ ಈಗ ಈ ಪತ್ರಿಕೆ ಬೆಲೆ ಒಮ್ಮೆ 1 ರೂಪಾಯಿಗೆ ಬಂತು, ನಿಮ್ಗೆ ಗೊತ್ತುಂಟಾ? ದರ ಸಮರ ಅಂತ ಆಗಿ ಎಲ್ಲ ಕನ್ನಡ ಪೇಪರ್ಗಳದ್ದು 1 ರೂಪಾಯಿ ಬೆಲೆ ಆಗಿತ್ತು ಒಮ್ಮೆ, ವಿಜಯ ಕರ್ನಾಟಕ ಬರುವಾಗಲೋ ಅಂತ ಬಹುಶಃ ನೆನಪಾಗ್ತದೆ ನಿಮ್ಗೆ. ಟೈಮ್ಸ್ ಆಫ್ ಇಂಡಿಯಾ 1 ರೂಪಾಯಿ ಬಂತು. ಸರಿ, ಆ ಸಂದರ್ಭ ನೆನಪಿಸಿಕೊಂಡು ಹೇಳ್ತೇನೆ. ನಾನು ಒಂದು ಕಡೆ ನಮ್ಮ ಪತ್ರಿಕೆ ಬೆಲೆ 5 ರೂಪಾಯಿ, ಉದಯವಾಣಿ ಇದ್ದಿತ್ತು, 6 ರೂಪಾಯಿ ಮಾಡುವ ಬಗ್ಗೆ ಮಾತುಕತೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಆಗ್ತಿತ್ತು. ಆಗ ಈ ವಿಜಯ ಕರ್ನಾಟಕ ಬಂತು, ಎಲ್ಲರೂ ದರ ಸಮರದಲ್ಲಿ 1 ರೂಪಾಯಿ ಆಯ್ತು. ನಾನು ಹೀಗೆ ಒಂದು ಕಡೆ ಹೋದಾಗ ಒಬ್ಬ ಹುಡುಗ ಇದೇ ಪ್ರಶ್ನೆ ಕೇಳಿದ, ನೀವು ಈಗ ಆ ಪತ್ರಿಕೆ ಬಾರದೇ ಇದ್ರೆ ನಿಮ್ಮದಕ್ಕೆ 7 ರೂಪಾಯಿ ಆಗ್ತಿತ್ತಲ್ಲ ಅಂದ. ಹೌದಲ್ಲ ಅಂದ. ನಾನು ಹೇಳಿದೆ, ಮೊದಲು ನಾವು STD ಬಾಂಬೆಗೆ ಮಾತಾಡುದಾದ್ರೆ ನಿಮಿಷಕ್ಕೆ 40 ರೂಪಾಯಿ ಆಗ್ತಿತ್ತು. ಈಗ ನಾವು ಅದೇ ಹಾಕಿದ 800 ರೂಪಾಯಿಯಲ್ಲೇ ನಾವು ಎಷ್ಟು ಹೊತ್ತು ಬಾಂಬೆಗೂ ಮಾತಾಡ್ಬೋದು, ಲೋಕಲ್ ಕಾಲ್ನ ಹಾಗೆ ಅಲ್ವಾ ಅಂದೆ. ಹೌದು, ಹಾಗಾದ್ರೆ STD ಈ ಕಂಪನಿಗಳು ಕೂಡ ಮಾಡಿದ್ದು ದುಡ್ಡೇ ಅಲ್ವಾ ಹೇಳ್ತಾ ಅವನಿಗೆ ವಿವರಣೆ ಕೊಟ್ಟೆ. ಏನಂದ್ರೆ, ಒಂದು ಪತ್ರಿಕೆ 12 ಪೇಜ್ ಇರುತ್ತೆ. ನೀನು ಇದನ್ನು ಒಂದು ಅಂಗಡಿಯಿಂದ ತಾವು ಕಾಗದದ ಹಾಗೆ ಎಕ್ಸಾಮಿಗೆ ಬರೆಯುವ ಅಥವಾ ನ್ಯೂಸ್ ಪ್ರಿಂಟ್ ತಕೊಂಡು ಬಾ, ಎಷ್ಟಾಗಬಹುದು ಕೇಳಿದೆ. ಅದಕ್ಕೆ 12 ಪೇಜು ತಾವು ಕಾಗದ ತರಬೇಕಾದ್ರೆ 6-7 ರೂಪಾಯಿ ಆಗಬಹುದು. 7 ರೂಪಾಯಿ ಆದ ಪೇಪರನ್ನು ತಂದು ಎಡಿಟೋರಿಯಲ್ನವರಿಗೆ ಸಂಬಳ ಕೊಟ್ಟು UNIPTIಗೆ ಅವರ ತಿಂಗಳ ಏನು ಸುಂಕ ಉಂಟು ಅದನ್ನು ಕಟ್ಟಿ, ಫೋಟೋದವರಿಗೆ ಬೇರೆ ಕಟ್ಟಿ, ಮೆಷಿನ್ ಡಿಪ್ರಿಸಿಯೇಷನು, ಇಂಟ್ರೆಸ್ಟು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಏಜೆಂಟ್ರಿಗೆ 20% ಕಮಿಷನ್ ಕೊಟ್ಟುಕೊಂಡು 6 ರೂಪಾಯಿಗೆ ನೀನು ಪತ್ರಿಕೆ ಕೊಡಬೇಕಾದ್ರೆ ನಿನಗೆ ಏನಾದರೂ ಬೇರೆ ಆದಾಯ ಮೂಲ ಬೇಕಲ್ಲ, ಅದಕ್ಕೆ ಜಾಹೀರಾತು. ಆದರೆ ನಮ್ಮಲ್ಲಿ ಮೊದಲು ಲೆಕ್ಕ ಇದ್ದದ್ದು ಜಾಹೀರಾತು 40%, ಸುದ್ದಿ 60% ಅಂತ. ಬರುತ್ತಾ ಅದು 60-70 ಅದಾಯಿತು, ಜಾಹೀರಾತಾಯಿತು, ಇದಾಯಿತು, ಇದು ಕಮ್ಮಿ ಆಯಿತು. ಆಗ ಅವನಿಗೆ ನಾನು ಒಂದು ಉದಾಹರಣೆ ಹೇಳಿದೆ. ಪತ್ರಿಕೆಯನ್ನ ಒಂದು ಕಮ್ಮಿಗೆ ಕೊಡುವುದು ಅಂದ್ರೆ ಹೇಗೆ ಅಂದ್ರೆ, ಒಬ್ಬ ತೆಂಗಿನ ವ್ಯಾಪಾರಿ ಇದ್ದ, ಅವನು 25 ರೂಪಾಯಿಗೆ ತೆಂಗಿನಕಾಯಿ ತಗೊಳ್ಳುವುದು, 25 ರೂಪಾಯಿಗೆ ಎಷ್ಟು ಬಂದರೂ ತಗೊಳ್ತಾನೆ ಲಾರಿಗಟ್ಲೆ, 15 ರೂಪಾಯಿಗೆ ಮಾರುವುದು, 15 ರೂಪಾಯಿಗೆ ಮಾರುವುದು. ವ್ಯಾಪಾರ ಭರದಿಂದ ಸಾಗಿತು 1 ತಿಂಗಳು. ಒಂದೇ ತಿಂಗಳಲ್ಲಿ ಅವನು ಲಕ್ಷಾಧೀಶ ಆದ ಅಂತ. ಹೇಗೆ ಅಂದ್ರೆ ಅದಕ್ಕೆ ನಾನು ಆ ಕಾರ್ಡ್, ನನಗೆ ಬಾಲ ಜಗತ್ತಿಗೆ ಬಂದ ಒಂದು ಕ್ವಿಜಿನ ಹಾಗಿನ ಪ್ರಶ್ನೆ, ನಾನು ತಿರುಗಿಸಿ ನೋಡಿದೆ, ಅವನು ಮೊದಲು ಕೋಟ್ಯಾಧೀಶ ಆಗಿದ್ದ ಅಂತ.
ಅಂದ್ರೆ 25ಕ್ಕೆ ತೆಂಗಿನಕಾಯಿ ತಕೊಂಡು 15ಕ್ಕೆ ಮಾರುವುದು ಅದೇ ರೀತಿ. ಆದ್ರೆ ಇವತ್ತು ಪತ್ರಿಕೆಗಳಲ್ಲಿ ಮೊದಲು ಪತ್ರಿಕೆಯದ್ದು ಅಂದ್ರೆ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಅಲ್ಲ, ಅದು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇ ಆಗಿದೆ ಇವತ್ತು. ಹಾಗಾಗಿ ಎಕ್ಸೆಸ್ ಆಫ್ ಇನ್ಕಮ್ ಅಥವಾ ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಹೇಳುವ ಸಂಗತಿ ಅಲ್ಲ. ಇವತ್ತು ಲಾಭ ಎಷ್ಟು, ಅಲ್ಲಿ ಒಬ್ಬ CEO ಬಂದಿದ್ದಾನೆ, ಅವನಿಗೆ ಗ್ರಾಫ್ ಮಾಡಿ ತೋರಿಸಬೇಕು, ದಿಸ್ ಮಂತ್ ಇಷ್ಟು ಹೆಚ್ಚಾಗಿದೆ, ಇಷ್ಟು ಹೆಚ್ಚಾಗಿದೆ, ಇಷ್ಟು ಹೆಚ್ಚಾಗಿದೆ ಅಂತ ರೆವಿನ್ಯೂ. ಆದ್ದರಿಂದ ಮೌಲ್ಯಗಳನ್ನ ಸ್ವಲ್ಪ ಒಳಗೆ ಅಮುಕಿಸಿಕೊಂಡು ಪತ್ರಿಕೆಗಳು ಇವತ್ತು ಒಂದು ಉದ್ಯಮ ಆಗಿ ಹೇಗೆ ಶಾಲೆಗಳು ಆಗಿವೆ ಹಾಗೆ ಆಗಿವೆ ಅಂತ ನಾನು ಭಾವಿಸ್ತೇನೆ. ಆದರೆ ಮೌಲ್ಯ ತುಂಬಿದ ಪತ್ರಿಕೆ ಜಾಹೀರಾತು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತಲೂ ನಾನು ಆಶಿಸ್ತೇನೆ. ಪಾಂಡುರಂಗಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ, ಪುದುಕೋಟಿ ಸುಬ್ರಹ್ಮಣ್ಯ. ನಿಮ್ಗೆ ಹೇಳಿ ಕೇಳುವಂತಲೇ ಆಗ್ತದೆ, ಅಷ್ಟು ಚೆನ್ನಾಗಿ ಮಾತಾಡಿದ್ದೀರಿ. ನನಗೆ ನನಗೆ ಹೇಳಬೇಕಾದ್ದು ಅನೇಕ ಸಂಗತಿಗಳು ಗಂಟ್ಲಲ್ಲೇ ಉಂಟು ಇನ್ನು. ಅಂದ್ರೆ ಇದು ಟೈಮ್ ಲಿಮಿಟ್ ಉಂಟಲ್ಲ ಸುಬಣ್ಣ. ಇದರಲ್ಲಿ ಒಂದು ಕ್ವಶನ್, ಸಾಮಾನ್ಯವಾಗಿ ರಾಜಕೀಯ ನ್ಯೂಸ್ಗಳು ಬರ್ತಾ ಇರ್ತದೆ, ಅದರಲ್ಲಿ ಕೆಲವರು ತಪ್ಪು ಮಾಡುವಾಗ ನೀವು ಅದನ್ನು ಬರಿಬೇಕಾಗ್ತದೆ. ಆದರೆ ಬರೆದಾಗ ಅವರಿಗೆ ಬೇಸರ ಆಗಿ ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕುವಂತ ಚಾನ್ಸ್ ಉಂಟು. ಆಗ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀರಿ ಅಂತ ಹೇಳಿ. ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ ಬರೆಯುವವನ ಸಂಪಾದಕೀಯ ವಿಭಾಗದವರ ಪಾರ್ಟಿ ಅಥವಾ ಅವರ ಒಲವು ಯಾವುದೇ ಇರಬಹುದು, ಅದು ಲಗಾವಾಗುವುದಿಲ್ಲ. ಹೇಗೆ ದನಿಗಳು ಯಾವ ಪಾರ್ಟಿ ಅನ್ನೋದ್ರ ಮೇಲೆ ಲಗಾವಾಗತ್ತೆ. ನನಗೆ ಯಾವುದು ಒಂದು ಸಂಕೇಶ್ವರ ಪೇಪರ್ನಲ್ಲಿ ಒಬ್ಬ ಸಬ್ ಎಡಿಟರ್ ಯಾವುದೋ ಒಂದು ಸುದ್ದಿಯನ್ನು ಹಾಕಿದ, ಅದು ಆಡಳಿತ ಪಕ್ಷಕ್ಕೆ ವಿರುದ್ಧವಾದ ಸಂಗತಿ. ಅದನ್ನು ಬರೆದವ ಒಬ್ಬ ಸಬ್ ಎಡಿಟರ್. ದನಿಗಳು, ಆ ಪೇಪರ್ನ ದನಿಗಳು ಅಥವಾ ಸೀನಿಯರ್ ಮ್ಯಾನೇಜರು ಆ ಸುದ್ದಿ ಬರೆದವನನ್ನು ಕರೆದು ಆ ರಾಜಕಾರಣಿ ಯಾರ ಬಗ್ಗೆ ಆಕ್ಷೇಪ ಇತ್ತೋ ಅವನ ಅಲ್ಲಿಗೆ ಕಳುಹಿಸಿ ಸಾರಿ ಹೇಳಿಕೊಂಡು ಬನ್ನಿ ಅಂತ ಹೇಳಿದ ಒಂದು ಪ್ರಸಂಗ ಆಗಿದೆ. ಹಾಗೆ ಇವತ್ತು ಆಗ್ತಾ ಇದೆ. ಮೊದಲೆಲ್ಲ ಆದರೆ ನಾನು ಪತ್ರಿಕೆ ಇದ್ದ ಕಾಲದಲ್ಲಿ ಅಷ್ಟಮಠಗಳ ಆ ಜಗಳದ ತೀರ್ಪನ್ನ ನಾವು ಉದಯವಾಣಿಯಲ್ಲಿ ಪ್ರಕಟಿಸ್ತೇವೆ ಅಂತ ಬನ್ನಂಜೆ ಹೇಳಿದಾಗ ಮಠದವರು ಒತ್ತಡ ತಂದ್ರು ಮ್ಯಾನೇಜ್ಮೆಂಟಿಗೆ, ನೀವು ಪ್ರಕಟಿಸ್ಲಿಕ್ಕೆ ಕೂಡುದು ಅದು ಅಂತ. ಬನ್ನಂಜಿಯವರು ಹೇಳಿದ್ರಂತೆ, ನಾನು ಪ್ರಕಟಿಸಿ ಆಗಿದೆ, ನಾಳೆಯಿಂದ ಪ್ರಕಟಿಸ್ತೇನೆ ಅಂತ. ಪ್ರಕಟಿಸಿ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ. ಹಾಗೆ ನಿಲ್ಲುವ ಮ್ಯಾನೇಜ್ಮೆಂಟ್ ಇಲ್ಲ ಈಗ. ಯಾಕಂದ್ರೆ ಒಂದು ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಸಾವಾದರೆ ಯಾವುದೋ ಒಂದು ಕಾರಣದಿಂದ, ಒಬ್ಬನ ಅಚಾತುರ್ಯದಿಂದ, ಅದು ಪತ್ರಿಕೆಯಲ್ಲಿ ಬರುವುದಿಲ್ಲ. ಆ ಪತ್ರಿಕೆಯಲ್ಲಿ ಬರುವುದಿಲ್ಲ, ಬೇರೆ ಪತ್ರಿಕೆಯಲ್ಲಿ ಬರಬಹುದು. ಇವತ್ತು ನೀವೇ ಎಷ್ಟು ಹುಷಾರಾಗಿದ್ದೀರಿ ಅಂದ್ರೆ, ಒಂದು ಸುದ್ದಿ ಆದರೆ ಅದು ಹೊಸ ದಿಗಂತದಲ್ಲಿ ಹೀಗೆ ಬರ್ತದೆ, ಈ ಪುಟದಲ್ಲಿ ಬರ್ತದೆ, ಉದಯವಾಣಿಯಲ್ಲಿ ಇಲ್ಲಿ ಬರ್ತದೆ, ವಿಜಯ ಕರ್ನಾಟಕದಲ್ಲಿ ಇಲ್ಲಿ ಬರ್ತದೆ, ಇನ್ನು ವಿಜಯವಾಣಿಯಲ್ಲಿ ಇಲ್ಲಿ ಬರ್ತದೆ, ಇನ್ನು ವಾರ್ತಾಭಾರತಿಯಲ್ಲಿ ಇಲ್ಲಿ ಬರ್ತದೆ, ಕನ್ನಡಪ್ರಭ ಇಲ್ಲಿ ಬರುವುದಿಲ್ಲ, ಇನ್ನು ಪ್ರಜಾವಾಣಿಯಲ್ಲಿ ಒಳಗೆ ಬರ್ತದೆ ಅಂತ ನೀವು ತೀರ್ಮಾನ ಹಾಕುವಷ್ಟರ ಮಟ್ಟಿಗೆ ಇವತ್ತು ಓದುಗರು ಬೆಳೆದಿದ್ದಾರೆ, ವಿಶ್ಲೇಷಿಸಬಲ್ಲರು. ಇವತ್ತು ಗಾಂಧೀಜಿ ಬರೆದ ಹಾಗೆ ಎಡಿಟೋರಿಯಲ್ ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿ ಅಂತ ಎಡಿಟೋರಿಯಲ್ ಬರೆಯುವ ಅಗತ್ಯವೇ ಇಲ್ಲ. ಇವತ್ತು ಎಡಿಟೋರಿಯಲ್ ಬೇಕಾದ್ರೆ ಓದುಗರ ಎಡಿಟೋರಿಯಲ್, ಸಂಪಾದಕೀಯ, ಅದು ಓದುಗರ ಪತ್ರಗಳು, ಅದನ್ನೇ ಫಸ್ಟ್ ಪೇಜಿಗೆ ಹಾಕ್ತಾರೆ ಕೆಲವೊಮ್ಮೆ. ಅಂತಹ ಪ್ರವೃತ್ತಿ ಉಂಟು. ಆದ್ದರಿಂದ ಈ ರಾಜಕಾರಣದ ಬೇರೆ ಬೇರೆ ಸ್ತರಗಳು ಪತ್ರಕರ್ತ ಇವತ್ತಿನ ತುಂಬಾ ಎಚ್ಚರದಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅವು ಇಂಗ್ಲಿಗೆ ಬೋಡ್ಚಿ ಆ ನ್ಯೂಸ್ ಅಂತ ಹೇಳುವಲ್ಲಿವರೆಗೆ ಇರ್ತದೆ. ಅದು ನಾನು ಹೇಳೋದು ಬರಬೇಕು. ಅದು ಅದರ ಬಗ್ಗೆ ಭರತ್ ಲಾಲ್ ಮೀಮ್ನ ಒಂದು MGM ನಲ್ಲಿ ಮಾಡಿದ ಸೆಮಿನಾರ್ನಲ್ಲಿ ಮಾತಾಡಿದ್ರು. ಇದು ನಿಮ್ದು ಎಷ್ಟು ಹೊತ್ತು ಉಂಟಾ? ಬೇಕಾದ್ರೆ ಒಂದು ಘಟನೆ ನಾನು ಹೇಳಿಬಿಡ್ತೇನೆ. ಉಂಟಾ? ಟೈಮ್ ಉಂಟಾ? 5 ನಿಮಿಷ ನೋಡಿ. MGM ನಲ್ಲಿ ಭರತ್ ಲಾಲ್ ಮೀನಾ ಅಂತ ಜಿಲ್ಲಾಧಿಕಾರಿ, ಆಗ ಉಡುಪಿ ಮತ್ತು ಮಂಗಳೂರು ಬೇರೆ ಬೇರೆ ಆಗಿರ್ಲಿಲ್ಲ, ಒಂದು ಪತ್ರಕರ್ತರ ಸಮಾವೇಶದಲ್ಲಿ ಮಾತಾಡಿದ್ರು. ಅವರು ಮಂಗಳೂರಿಗೆ ಬಂದದ್ದಷ್ಟೇ. ಅವರು ಎಷ್ಟು ಹುಷಾರಿದ್ದಾರೆ ಅಂದ್ರೆ, ನೀವು ಮೀನಾ ಬರೆಯುವುದಲ್ಲ, ನಾ ಬರೆದು ಹಾಕ್ಬೇಕು ಹೇಳ್ತಿದ್ರು. ಮೀನಾ ಹಾಗೆ ಬರ್ಬೇಕು, ಅದು ಕನ್ನಡದಲ್ಲಿ ಹಾಗೆ ಬರಿಬೇಕು ಅಂತ. ಅವರು ಏನು ಹೇಳಿದ್ರು ಅಂದ್ರೆ, ನಾವು ಪತ್ರಿಕೆಗಳಲ್ಲಿ ಸತ್ಯ ಬರಿಬೇಕು ಅನ್ನುವುದು ಕಾನ್ಸೆಪ್ಟ್ ಇತ್ತು ಒಂದು ಪತ್ರಿಕೆ ಹುಟ್ಟುವಾಗಲೇ. ಆದ್ರೆ ಪತ್ರಿಕೆಯಲ್ಲಿ ಸತ್ಯ ಬರೆಯುವುದು ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಔಚಿತ್ಯಪೂರ್ಣ ಅಂದ್ರೆ, ಉದಾಹರಣೆಗೆ ಅವರು ಹೇಳಿದ್ದು,
ಮಂಗಳೂರಿನ ಬಾವುಟಗುಡ್ಡೆ ಹತ್ರ ಒಂದು ದರ್ಗಾ ಇದೆ, ಎಲೋಶಿಯಸ್ ಕಾಲೇಜಿನ ಹತ್ರ. ಆಗ ಆ ದರ್ಗಾ ಅಷ್ಟು ದೊಡ್ಡದಾಗಿರ್ಲಿಲ್ಲ. ಅಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಅವರಿಗೆ ಒಂದು ಫೋನ್ ಬಂತಂತೆ, ಇಲ್ಲಿ ಒಂದು ಉದ್ಭವ ಗಣಪತಿ ಆಗಿದೆ, ಬೆಳಗ್ಗೆ 4:30-5 ಗಂಟೆಗೆ ಲ್ಯಾಂಡ್ ಲೈನ್, ಆಗ ಮೊಬೈಲ್ ಇರಲಿಲ್ಲ, ಅಲ್ಲಿ ಹೂ ಉಂಟು ಕುಂಕುಮ ಉಂಟು ಅಂತ. ಅವರು ತಡ ಮಾಡಲಿಲ್ಲ, ಜೀಪ್ ಹಿಡ್ಕೊಂಡ್ರು. ಅಲ್ಲಿಗೆ ಬಂದ್ರೆ ಗಣಪತಿ ಮೂರ್ತಿಯು ಉಂಟು, ಕುಂಕುಮವೂ ಉಂಟು, ಹೂ ಉಂಟು. ಉದ್ಭವ ಆದ್ದೋ ಇಟ್ಟದ್ದೋ ಗೊತ್ತಿಲ್ಲ. ಅವರು ಅದೇ ಅರ್ಧ ಗಂಟೆಯಲ್ಲಿ ಅಲ್ಲಿಯ ಪತ್ರಕರ್ತರನ್ನೆಲ್ಲ ಫೋನ್ ಮಾಡಿ 6 ಗಂಟೆ ಒಳಗೆ ಬೆಳಕು ಹರಿಯುವುದರೊಳಗೆ ಕರೆಸಿದ್ರಂತೆ ಸ್ಪಾಟಿಗೆ. ಎಲ್ಲರಿಗೆ ಹೇಳಿದ್ರಂತೆ, ಇಲ್ಲಿ ಹೀಗೆ ಫೋನ್ ಬಂತು, ನಾನು ಬಂದಾಗ ಗಣಪತಿ ಮೂರ್ತಿ ಉಂಟು, ಹೂ ಉಂಟು, ಎಲ್ಲ ಉಂಟು. ಆದರೆ ನೀವು ಇದನ್ನು ಹೇಗೆ ಪ್ರಕಟಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಬಂದರ್ನಲ್ಲಿ ಗಲಾಟೆ ಶುರು ಆಗಿದೆ. ಕಾಟಿಪಳ್ಳದಲ್ಲಿ ಆರಂಭ ಆದ್ದು ಕುಳೂರು ಆಗಿ ಬಂದರಿಗೆ ಬಂದಿದೆ. ಅದು ಇನ್ನು ಉಳ್ಳಾಲಕ್ಕೆ ಹೋಗ್ತದೆ. 2 ಹೆಣ ಬಿದ್ದಿದೆ ಈಗಾಗಲೇ, ಇನ್ನೂ 2 ಹೆಣ ಬೀಳ್ತದೆ ನೀವು ಇದನ್ನು ಮಾಡಿದ್ರೆ ಅಂತ. ಮತ್ತೆ ನೀವು ಇದರ ಬಗ್ಗೆ ಒಂದು ಶಬ್ದವೂ ಬರೆಯುವುದಿಲ್ಲ ಅಂತ ಆದರೆ ಪೇಪರ್ನಲ್ಲಿ, ಎಲ್ಲ ಪೇಪರ್ನವರು ನನಗೆ ವಾಗ್ದಾನ ಕೊಡಬೇಕು ಮತ್ತು ಹಾಗೆ ನಡ್ಕೊಳ್ಬೇಕು, ನಾನು ಇದನ್ನು ತೆಗಿಸ್ತೇನೆ. ಎಲ್ರೂ ಒಪ್ಪಿದ್ರಂತೆ, ಅವರು ತೆಗಿಸಿದ್ರಂತೆ. ಅಂದ್ರೆ ಅವರು ಹೇಳುವುದು ಸತ್ಯ ಬೇಕು ಇವತ್ತಿನ ಕಾಲಘಟ್ಟದಲ್ಲಿ, ಆದರೆ ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವ ಸತ್ಯ ಬೇಡ ನಮಗೆ ಅಂತ. ನಾನು ಯಾವುದೇ ಒಬ್ಬ ಪತ್ರಕರ್ತ ಒಂದು ವಾಕ್ಯ ಹಾಕಿದ್ರು 2 ಹೆಣ ಬೀಳ್ಲಿಕ್ಕೆ ಸಾಕಿತ್ತು, ನಾನು ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗೆ ಅಂತ ಪತ್ರಕರ್ತರನ್ನು ಪೂರ ನಂಬಲಿಕ್ಕೂ ಆಗುವುದಿಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಆ ಮೂರ್ತಿಯನ್ನು ಮತ್ತು ಇಟ್ಟದ್ದೋ ಉದ್ಭವ ಆದ್ದೋ ನನಗೆ ಆ ಪ್ರಶ್ನೆ ಅಲ್ಲ, ನಾನು ತೆಗಿಸಿದೆ. ಮತ್ತೆ ಹೆಣ ಬೀಳುವ ಪ್ರಸಂಗ ಬರಲಿಲ್ಲ ಅಂತ. ಇದು ಸತ್ಯ ಹೇಳಬೇಕು, ಹೌದು, ಆದರೆ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವ ದೃಷ್ಟಿಯು ಈಗೀಗ ಮುಖ್ಯ ಆಗತ್ತೆ. ಸರಿ ಸರ್, ಮತ್ತೆ ನಮಸ್ಕಾರ. ನಾನು ಸಂಧ್ಯಾ ಗೀತಾ ಬಾಯರು. ನನ್ನ ಒಂದು ಕ್ವೆಶ್ಚನ್, ಒಬ್ಬ ವರದಿಗಾರನಿಗೆ ಇರಬೇಕಾದ ಅರ್ಹತೆಗಳೆಂತ ಅಂತ. ಅದು ನಾವು ಇನ್ನೊಂದು ಇದು ಮಾಡುವ ಅಲ್ಲ, ವರದಿಗಾರನಿಗೆ ಅರ್ಹತೆಗಳು ಇರಬೇಕು. ಒಂದು, ಅವನಿಗೆ ನಾನು ಸಣ್ಣ ಇದರಲ್ಲಿ ಹೇಳಿ ಮುಗಿಸ್ತೇನೆ. ಅವನು ನಿಷ್ಪಕ್ಷಪಾತಿಯಾಗಿರ್ಬೇಕು ಮನಸ್ಸಲ್ಲಿ. ಈಗ ಮೊದಲೆಲ್ಲ ಕೂಡು ಕುಟುಂಬದಲ್ಲಿ ಅಣ್ಣ ತೀರಿ ಹೋದ್ರು ಅಣ್ಣನ ಮಕ್ಕಳನ್ನು ತಮ್ಮ ಯಜಮಾನ ಹೇಗೆ ತನ್ನದೇ ಮಕ್ಕಳು ಅಥವಾ ಅದಕ್ಕಿಂತ ಹೆಚ್ಚು ವಿಶೇಷವಾಗಿ ನೋಡ್ತಿದ್ನೋ ಹಾಗೆ ಎಲ್ಲ ಪಕ್ಷದ ನ್ಯೂಸ್ ಅನ್ನು ಅವನು ನೋಡ್ಬೇಕು ನಿಷ್ಪಕ್ಷಪಾತಿಯಾಗಿ. ಮತ್ತೆ ಒಂದು, ಅವನ ಬರವಣಿಗೆ ಚೆನ್ನಾಗಿರ್ಬೇಕು, ಬರೀಲಿಕ್ಕೆ ಬಾರದೆ ತಪ್ಪು ಪ್ರಯೋಗ ಮಾಡಿಕೊಂಡು. ಒಂದ್ಸರ್ತಿ ಒಂದು MC ಮಾಡಿದವರು ನಾನು ಕೇಳಿದ್ದೆ, ಒಂದು ಶಾಲೆಗೆ, ಹಳ್ಳಿಯ ಶಾಲೆ, ಅವರು ಒಳ್ಳೆ MC ಮಾಡ್ತಾರೆ. ಅಲ್ಲಿ ಸ್ವಾಗತ ಗೀತೆ 10ನೇ ಕ್ಲಾಸಿನ ಹೆಣ್ಣು ಮಕ್ಕಳದ್ದು, ಬನ್ನಿರಿ ಬನ್ನಿ ಸ್ವಾಗತ ಗೀತೆ. ಆ ಸ್ವಾಗತ ಗೀತೆ ಆದ ಮೇಲೆ ಇವರು ಅವರಿಗೆ ಧನ್ಯವಾದ ಹೇಳಿದ್ದು ಹೇಗೆ ಗೊತ್ತುಂಟಾ? ನಮ್ಮ ಶಾಲೆಯ ಕರೆವೆಣ್ಣುಗಳು ನಿಮ್ಮನ್ನು ಸ್ವಾಗತಿಸಿದ ರೀತಿ ನಿಮಗೆ ಖುಷಿ ಕೊಟ್ಟಿರಬೇಕಲ್ಲ ಅಂತ. ಅವರು ಬನ್ನಿ ಅಂತ ಕರೆದದ್ದು, ಆದ್ದರಿಂದ ಕರೆದವರು ಕರೆವೆಣ್ಣು ಅಂತ ಅವರ ಅರ್ಥ. ಅದು ತಪ್ಪು ಅರ್ಥ ಕೊಡುತ್ತೆ, ಕೆಟ್ಟ ಅರ್ಥ ಅಂತ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಭಾಷೆ ಬಗ್ಗೆ ನಮಗೆ ಸರಿಯಾದ ಹಿಡಿತ ಇರಬೇಕು, ಇಲ್ಲದಿದ್ರೆ ಕಷ್ಟ. ಅದು ಒಂದು. ವಿದ್ಯಾರ್ಹತೆ ಅಂತ ಏನಿಲ್ಲ. ನಾನು BCom ಆಗಿ ಪತ್ರಿಕೆಯ ಬಗ್ಗೆ ಏನೂ ಕೋರ್ಸು ಮಾಡದೆ ನಾನು ಪತ್ರಿಕೆ ಸೇರಿದವ, ಪತ್ರಿಕೆಯಲ್ಲೇ ಕಲ್ತವ. ಅಂದ್ರೆ ನೀವು ಕಲಿಬೇಕು. ಹೇಗೆ ನಮ್ಮಲ್ಲಿ ನಾವೇ ಅಡಿಗೆ ಮಾಡಿಕೊಂಡು ಅಡಿಗೆ ದೊಡ್ಡ 2,000 ಜನರಿಗೆ ಅಡಿಗೆ ಮಾಡುವ ಭಟ್ರಾಗ್ತೇವೋ ಹಾಗೆ ನಾವು ಕಲ್ತ್ರೆ ಬರ್ತದೆ. ವಿದ್ಯಾರ್ಹತೆ ಆದ್ರೆ ಮಿನಿಮಮ್ ನಿಮಗೆ ಇಂಗ್ಲಿಷು ಗೊತ್ತಿರಬೇಕು. ಆದ್ದರಿಂದ ಡಿಗ್ರಿಯನ್ನು ಬಯಸ್ತಾರೆ ಅವರು. ಡಿಗ್ರಿ ಅಂದ್ರೆ ನಿಮಗೆ ಹೇಳಿದ್ದು ಅರ್ಥ ಆಗ್ಬೇಕಲ್ಲ. ನಾನು ಆಗ ಹೇಳಿದಾಗೆ ಅಪಾರ್ಥ ಆದರೆ ಹಾಗೆ ಆಗಬಾರ್ದಲ್ಲ. ಅದಕ್ಕೆ ಒಂದು ಡಿಗ್ರಿ ಇರಬೇಕು, ಸ್ವಚ್ಛ ಮನಸ್ಸಿರಬೇಕು, ಒಳ್ಳೆ ಭಾಷೆ, ಒಳ್ಳೆ ಬರವಣಿಗೆ ಇರಬೇಕು. ಮತ್ತೆ ಈಗೀಗ ನಿಮಗೆ ಕಂಪ್ಯೂಟರ್ ಗೊತ್ತಿರಬೇಕು. ಕಂಪ್ಯೂಟರ್ ಗೊತ್ತಿಲ್ಲದೆ ನಿಮ್ಮ ಅಥವಾ ಮೊಬೈಲ್ ನಲ್ಲಿ ಅದನ್ನು ಟೈಪ್ ಮಾಡಿಸಿ ಕಳಿಸ್ಲಿಕ್ಕೆ ಎಲ್ಲ ಬರಬೇಕು, ಇಲ್ಲ ಇದ್ರೆ ಕಷ್ಟ. ನಾನು ಪದಬಂಧ ಕಲ್ತದ್ದು ಹಾಗೆ. ನಾನು ಪದಬಂಧ ಅವತ್ತು ಶುರು ಮಾಡಿ ಇಲ್ಲಿವರೆಗೆ ನಾನೇ ಸುದಿನದಲ್ಲಿ ಪದಬಂಧ ಮಾಡುವುದು. ನನಗೆ ಅದೊಂದು ಖುಷಿ ಕೊಡುತ್ತೆ. ನನಗೆ ಬನ್ನಂಜಿಯವರು ಕೊಟ್ಟ ಪ್ರೋತ್ಸಾಹ, ಯಾಕಂದ್ರೆ ಬೇರೆಯವರಿಂದ ತರಿಸಿದೆವು 2-3 ಜನರಿಂದ, ಅದು ಇಷ್ಟ ಆಗಿಲ್ಲ ಅವರಿಗೆ. ನೀವೇ ಮಾಡಿ ನೋಡಿ ಅಲ್ಲ, ನಿಮ್ಮ ಹತ್ರ ತಾಕತ್ತು ಉಂಟು ಅಂದ್ರು. ಆ ತಾಕತ್ತನ್ನು ನಾನು ಉಪಯೋಗಿಸಿದ್ದೆ ಮತ್ತು ಅದು ಫ್ರೂಟ್ಫುಲ್ ಆಯ್ತು, ಫಲಪ್ರದ ಆಯ್ತು. ಮತ್ತೆ ನಮ್ಮಲ್ಲಿ
ಕೆಲವರಿಗೆ ಉಚ್ಚಾರದಲ್ಲೂ ಹಾಗೆ ಇದು ಫಲ ಹೇಳಲಿಕ್ಕೆ ಬರುವುದಿಲ್ಲ, ಫಲ ಹೇಳುವುದು, ಅವರು ತುಟಿ ಕೊಂಕಿಸಿ ಹೇಳುವುದು ಫ. ಇಂಗ್ಲಿಷಿನಲ್ಲೂ ಈಗ ನಾನು ನಿಮ್ಮ ಹತ್ರ ಕೇಳುದು, ಇಂಗ್ಲಿಷಿನಲ್ಲಿ ಹೆಚ್ಚು ಹೇಳ್ತೇವ ಹೆಚ್ಚು ಹೇಳ್ತೇವ ವರ್ಣಮಾಲೆಯಲ್ಲಿ? ಎಚ್ಚ ಹೆಚ್ಚ ಹೆಚ್ಚಂತ ಹೇಳ್ತಾರೆ ಹೆಚ್ಚಿನವರು, ಆದ್ರೆ ಕೆಲವರು ಹೆಚ್ಚು ನಾವು ಅಂತ ಹೇಳಿ ಈಗ ಹೆಚ್ಚು ಹೇಳುವವರು ಯಾರಾದ್ರೂ ಇದ್ರೆ ನಮ್ಮಲ್ಲಿ ಹೆಚ್ಚು ಹೇಳ್ತಾರೆ ಹೇಳಿ. ಯಾಕಂದ್ರೆ ನಾನು ನನ್ನ ಮಗ ಶ್ರೀನಿವಾಸ ಲಂಡನಿಗೆ ಹೋಗುವಾಗ ಅವನ ಮಕ್ಕಳನ್ನು ಅಲ್ಲಿ ಸೇರಿಸುವಾಗ ಫಸ್ಟ್ ಕೇಳಿದ ಕ್ವಶನ್ ಅವನಿಗೆ, ಅಲ್ಲಿ ಹೆಚ್ಚು ಹೇಳ್ತಾರ ಹೆಚ್ಚು ಹೇಳ್ತಾರ ಅಂತ. ಅವನು ಹುಷಾರಿದ್ದಾನೆ, ಅವ ಹೇಳಿದ ಅದು ಹೆಚ್ಚು ಅಲ್ಲ ಹೆಚ್ಚು ಅಲ್ಲ, ಅದ್ರ ಮಧ್ಯೆ ಹೇಳ್ತಾರೆ ಅಂತ. ಆಯ್ತಾ, ಇದಕ್ಕೆ ಒಂದು ಜೋಕ್ ಹೇಳಿ ನಾನು ಕೊನೆಗೊಳಿಸ್ತೇನೆ. ಯಾಕಂದ್ರೆ ಒಬ್ಬ ಎಚ್ ಹುಚ್ಚೂರಾವ್ ಅಂತ ಇದ್ದಂತೆ, ಎಚ್ ಹುಚ್ಚೂರಾವ್ ಅಂತ. ಎಲ್ರು ಅವನನ್ನು ತಮಾಷೆ ಮಾಡಿದ್ರು, ಅವ ವಿದ್ಯಾಧಿಕಾರಿ. ಅಯ್ಯೋ ಮಾತಾಡುದೆಲ್ಲ ಹುಚ್ಚನ ಹಾಗೆ ಮಾರ, ಹುಚ್ಚೂರಾವ್ ಹೆಸರು ಸರಿ ಉಂಟು ಅಂತ. ಅವನಿಗೆ ಗೊತ್ತಾಗಿ ಅವನ ಮುಂದಿನ ಇನ್ವಿಟೇಷನ್ ನಲ್ಲಿ ಎಲ್ಲಿಯೋ ಎಚ್ ರಾವ್ ಅಂತ ಹಾಕಿ ಹೇಳಿದಂತೆ, ಎಚ್. ಆಗ ಒಬ್ರು ಕೇಳಿದ್ರಂತೆ, ನೀವು ಎಚ್ ಹುಚ್ಚು ರಾವ್ ಅಲ್ವಾ, ನೀವು ಎಚ್ ರಾವ್ ಅದು ಯಾವಾಗ ಅಂತ. ಅದು ನೋಡಿ ನನ್ನ ಹುಚ್ಚು ಹೆಚ್ಚಾಯ್ತು, ಹಾಗೆ ಹೆಚ್ಚು ರಾವ್ ಅಲ್ಲ. ಹಾಗೆ ಫಲ ಹೇಳುವುದು ಸರಿ ಹೇಳ್ಬೇಕು. ಸ್ವಾಮಿಗಳು ಫಲಾಹಾರ ಮಾಡಿದ್ರು ಅಂದ್ರೆ ಫಲ ಅಂದ್ರೆ ಮಾಂಸ. ನಾವು ಇಷ್ಟು ಬೆಳಗ್ಗೆ ಮಾಡ್ಬೇಕಿತ್ತ, ಸ್ವಲ್ಪ ಕಾಯ್ಬಾರದಿತ್ತ ಅಂತ ವ್ಯಂಗ್ಯದಲ್ಲಿ ಕೇಳುವ ಇದು. ಅಥವಾ ಫ ಉಚ್ಚಾರ ಕನ್ನಡದಲ್ಲಿ ಇಲ್ಲ, ಫಲಾಹಾರ ಅಲ್ಲ, ಅದು ಫಲಾಹಾರ, ತುಟಿಗೆ ತುಟಿ ತಾಗಿಸಿ ಹೇಳ್ಬೇಕಾದ್ದು. ಪಾಪ ಬಾಬಮ್ಮ ಔಷ್ಟ್ಯ. ಇದು ನಮಗೆ ಬರಬೇಕು. ಇದೆಲ್ಲ ಉಚ್ಚಾರ ತಪ್ಪಾದ್ರೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಉಚ್ಚಾರಕ್ಕೆ ನಿಮಗೆ ನಾನು ಅದು ಅದೆಲ್ಲ ಕೆಲವರಿಗೆ ಕೈಯಾರ ಕಿಂಜನ್ ರೈ ಹೇಳಲಿಕ್ಕೆ ಬರುವುದಿಲ್ಲ, ಅವರು ಕೈಯಾರ ಕೀನ್ನ ರೈ ಹೇಳ್ತಾರೆ. ಮೊಹಮ್ಮದ್ ಕುಯಿ ಹೇಳಲಿಕ್ಕೆ ಬರುವುದಿಲ್ಲ, ಕುಯಿ ಹೇಳ್ತಾರೆ. ಕೃತಜ್ಞತೆಗೂ ವ್ಯತ್ಯಾಸ ಇಲ್ಲ. ಇಷ್ಟು ತಾಪತ್ರೆ ಉಂಟು ಅಲ್ಲ, ಅದನ್ನೆಲ್ಲ ಬಿಡುವ ನಾವು. ಆದ್ರೆ ಒಳ್ಳೆ ಉಚ್ಚಾರವನ್ನು ನಮಗೆ ಸಾಧ್ಯ ಇದ್ರೆ ನಾವು ಅಳವಡಿಸಿಕೊಳ್ಬೇಕು ಅಂತ. ಇದು ನನ್ನ ಅನಿಸಿಕೆ ಅಮ್ಮ. ಸರಿ ಸರಿ, ಧನ್ಯವಾದ. ಮತ್ತೆ ಭೂವಿ, ಕಾರ್ಯಕ್ರಮಕ್ಕೆ ಮಂಗಳ ಹಾಡುವ. ಮಂಗಳ ಹೇಳುವಾಗ ನನಗೆ ಇನ್ನೊಂದು ನೆನಪಾಯಿತು. ಒಂದು ಕಾರ್ಯಕ್ರಮದಲ್ಲಿ ನಾನು MC ಇದ್ದೆ. ಒಬ್ಬರು ಉಡುಪಿಯ ಪ್ರಮೀಳಾ ಚೋಳಯ್ಯ ಕಾಣ್ತದೆ, ಅಲ್ಲಿ ಒಂದು ಕಲಾ ಶಾಲೆ ಉಂಟು. ಆದ್ರೆ ಅವರಿಗೆ ಕನ್ನಡ ಅಷ್ಟು ಬರುವುದಿಲ್ಲ, ಇಂಗ್ಲಿಷೇ ಹೆಚ್ಚು, ಆದ್ರೆ ಕನ್ನಡ ಬರ್ತದೆ. ನಾನೊಂದು ಶಿಬಿರ ಮಾಡಿದ್ದೆ, ಕಲಾ ಶಿಬಿರ, ಚಿತ್ತಾರ ಅಂತ, ಬೇರೆ ಬೇರೆ ಬೀದಿ ಶಿಬಿರ, ತುಂಬಾ ಒಂದು 25 ವರ್ಷ ಹಿಂದೆ. ಆಗ ನಾನು ಹೇಳಿದೆ ಮಾತಾಡ್ತಾ, ಇವರು ಈಗ ಅಧ್ಯಕ್ಷ ಭಾಷಣ ಮಾಡಿ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡಬೇಕು ಅಂತ ಹೇಳಿದೆ. ಅವರು ಅಧ್ಯಕ್ಷ ಭಾಷಣ ಮಾಡಿ ಹೇಳಿದ್ರು, ಪಟ್ರೆಯವರು ಹೇಳಿದ್ರು, ಅಧ್ಯಕ್ಷ ಭಾಷಣ ಮಾಡಿ ಮಂಗಳ ಹಾಡಬೇಕು ಅಂತ. ನನ್ನ ಸ್ವರ ಅಷ್ಟು ಒಳ್ಳೇದಿಲ್ಲ ಆದ್ರೂ ಅಂತ ಹೇಳಿದ್ರು, ಮಂಗಳಂ ಜಯ ಮಂಗಳಂ ಪದ್ಯ ಹೇಳಿದ್ರು ಮಾರ್ರೆ. ನಾನು ಕಂಗಾಲು. ಇಂಥ ಪ್ರಸಂಗಗಳು ಆಗ್ತವೆ. ಭುವಿ ಹಾಗಲ್ಲ, ಭುವಿ ಜಾಣ ಹುಡುಗಿ, ಅವಳಿಗೆ ಅರ್ಥ ಆಗ್ತದೆ. ಎಸ್, ಮುಂದುವರಿಸಿ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಯುತ ಪಾಂಡುರಂಗ ಗುರ್ಜರ್ ಇವರಿಂದ. ನಮಸ್ಕಾರ ಎಲ್ಲರಿಗೂ. ಇಂದಿನ ಅಭ್ಯಾಗತರಾದ ನಮ್ಮ ಪ್ರೀತಿಯ ನಂದಣ್ಣ ಅವರ ಪತ್ರಿಕೋದ್ಯಮದ ರಸಪ್ರಸಂಗ, ನಿಜವಾಗಿಯೂ ಕಾರ್ಯಕ್ರಮದ ಅಂತ್ಯದಲ್ಲಿ ಅವರು ಒಳ್ಳೊಳ್ಳೆ ರಸಪ್ರಸಂಗಗಳು ಇನ್ನೂ ಜಾಸ್ತಿ ಹೇಳಿದರು. ಇನ್ನೂ ಇವರೊಂದಿಗೆ ಇನ್ನು 2 ಗಂಟೆಯ ಕಾರ್ಯಕ್ರಮ ನೀಡುವಷ್ಟು ನಾವು ಅವರ ಹತ್ರ ಸರಕುಗಳಿದ್ದಾವೆ. ಇನ್ನೂ ಜಾಸ್ತಿ ಅವರು ಮಾತಾಡುವಷ್ಟು ನಾವು ಕೇಳುವಷ್ಟು ಆಗಿದ್ದೇವೆ. ಆದರೆ ಸಮಯದ ಅಭಾವದಿಂದ ಇವತ್ತಿನ ಈ ಕಾರ್ಯಕ್ರಮ ನಾವು ಮುಗಿಸ್ಬೇಕಾಯಿತು. ಅವರಿಗೂ ಇವತ್ತಿನ ನಮ್ಮೊಟ್ಟಿಗೆ ಬಂದು ಈ 33ನೇ ವೆಬಿನಾರಿಗೆ ಅವರ ಎಲ್ಲ ವಿಷಯಗಳನ್ನು ತಿಳಿಸಿದ್ದಕ್ಕೆ ಕಾರ್ಯಕ್ರಮ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಇಂದಿನ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ ನಮ್ಮ ಪುಟಾಣಿ, ಈಗ ಪುಟಾಣಿ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಕುಮಾರಿ ಭುವಿ, ಅವಳಿಗೆ ಧನ್ಯವಾದಗಳು. ಪರಿಚಯ ಮಾಡಿಕೊಟ್ಟ ಪ್ರಶಾಂತ್ ಕಯ್ಯಂಪಾಡಿ ಅವರಿಗೂ ಧನ್ಯವಾದಗಳು.
ಈ ಕಾರ್ಯಕ್ರಮಗಳನ್ನು ಯೋಜಿಸುತ್ತಿರುವ ಶ್ರೀಯುತ ನಾಗರಾಜ ಉಪ್ಪಂಗಳವರಿಗೂ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳನ್ನು ಚೊಕ್ಕವಾಗಿ ಮಂಡಿಸಿದ ಪಾಂಡುರಂಗ ಗುರ್ಜರ್ ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮೊಂದಿಗೆ ಇಂದು ಜೊತೆಯಾದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಮತ್ತೊಮ್ಮೆ ಕರಾಡ ವಿಶ್ವ ವೆಬಿನಾರ್ ನಿರೂಪಣೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಹುರಿದುಂಬಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಸರಣಿಯ ಮುಂದಿನ ಕಂತು ಅಂದರೆ 34ನೆಯ ದಳವು ಶನಿವಾರ ಫೆಬ್ರವರಿ 14, 2026 ಅಂದು ಶ್ರೀಯುತ ಅಶೋಕ ಮುಂಡಕ್ಕಾನ ಇವರು ಮಧುಮೇಹ ಭಯಬೇಡ ಜಾಗೃತೆ ಇರಲಿ ಎನ್ನುವ ಪ್ರಚಲಿತ ವಿಷಯದೊಂದಿಗೆ ನಮ್ಮನ್ನು ಜೊತೆಯಾಗಲಿದ್ದಾರೆ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು. ಶುಭರಾತ್ರಿ. ನಮಸ್ಕಾರ. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ.